Hi, hello, namaste. A very warm welcome to Bio Classes. In the previous class, we completed a mitochondria concept and we are in the discussion of that plastid, chloroplast. So the same diagram I had drawn here, this side, in the previous class. What is this diagram? Chloroplast. That means it is one type of plastid. So we are in the middle of the discussion of this plastid, chloroplast. ರಿಗಾರ್ಡಿಂಗ್ ದಿಸ್ ಒನ್ ಐ ಹ್ಯಾಡ್ ಆಸ್ಕ್ಡ್ ಅ ಕ್ವೆಶ್ಚನ್. ಅಂದ್ರೆ 3 ತರದ ಪ್ಲಾಸ್ಮಿಡ್ ನ ಪ್ಲಾಸ್ಟಿಡ್ಸ್ ಗಳಿಗೆ ಸಂಬಂಧಪಟ್ಟಾಗ ಒಂದು ಕ್ವೆಶ್ಚನ್ ಕೇಳಿದ್ದೆ. ಸಾಕಷ್ಟು ಫ್ರೂಟ್ಸ್ ಗಳು ಕಲರ್ ಗಳನ್ನ ಚೇಂಜ್ ಮಾಡ್ತವೆ. ಈಗ ನಾವು ಕಲರ್ ಅಂತ ಬಂದ್ರೆ 2 ತಲೆಯಲ್ಲಿ ತಗೊಳ್ಬಹುದು, ಒಂದು ಫ್ಲವರ್, ಇನ್ನೊಂದು ಫ್ರೂಟ್. ಬಟ್ ಫ್ಲವರ್ ಇದ್ದಿದ್ದು ಫ್ರೂಟ್ ಆದ್ಮೇಲೆ ಫ್ರೂಟ್ ಬೆಳೀತಾ ಬೆಳೀತಾ ಕಲರ್ ಚೇಂಜಸ್ ಆಗ್ತವೆ ಸಾಕಷ್ಟು. ಸೊ ವಿ ಕ್ಯಾನ್ ಸಿ ದ ಫ್ರೂಟ್ ಇನ್ ಮಿನಿಮಮ್ 2 or 3 ಕಲರ್ಸ್. When it is very young, color is one type. When it is present in the middle stage, the color is one type. When it is matured, when it is ripened, ಹಣ್ಣು ಆಯ್ತು ಅಂತಂದ್ರೆ ಅವ ಕಲರ್ ಒಂಥರ ಕಾಣಿಸೋದು. ಯಾಕೆ ಚೇಂಜ್ ಆಗ್ಬೋದು ಕಲರ್ ಅಂತ ಒಂದು ಕ್ವಶನ್ ಕೇಳಿದೆ. ಸೊ ರಿಗಾರ್ಡಿಂಗ್ ದಟ್ ಒನ್ ಐ ಹ್ಯಾಡ್ ಗಿವನ್ 2 ಎಕ್ಸಾಂಪಲ್ಸ್, ಚಿಲ್ಲಿ ಅಂಡ್ ಟೊಮ್ಯಾಟೊ. ಮೆಣಸಿನಕಾಯಿ ಮತ್ತು ಟೊಮ್ಯಾಟೊದಲ್ಲಿ ಕಲರ್ ಚೇಂಜಸ್ ಆಗ್ತಾ ಇರ್ತವೆ. ಸೊ ಅದ್ರ ಸಂಬಂಧಪಟ್ಟಾಗ ಒಂದು ಕ್ವಶನ್ ಕೇಳಿತ್ತು. ಅಫ್ಕೋರ್ಸ್ ಮೆನಿ ಸ್ಟೂಡೆಂಟ್ಸ್ ಹಾವ್ ಬ್ರಿಲಿಯಂಟ್ಲಿ ಆನ್ಸರ್ಡ್ ವೆರಿ ವೆಲ್. ಸೊ ಇವತ್ತು ನನಗೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಸಾಕಷ್ಟು ಜನ ಸ್ಟೂಡೆಂಟ್ಸ್ ರೈಟ್ ಆನ್ಸರ್ಸ್ ಕಳಿಸಿದ್ರಿ. ಎಷ್ಟೋ ಜನ ಸ್ಟೂಡೆಂಟ್ಸ್ ಅದ್ರ ಡ್ರಾ ಮಾಡಿದ್ರಿ. ಎಷ್ಟೋ ಜನ ಸ್ಟೂಡೆಂಟ್ಸ್ ಅದ್ರದ್ದು ಪಿಕ್ಚರ್ ಗಳನ್ನ ಕಳಿಸಿದ್ರಿ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಆಲ್ ದೋಸ್ ಆನ್ಸರ್ಸ್ ದಟ್ ಯು ಆರ್ ಗಿವನ್. ಓಕೆ, ಸೊ ಅದರ ಡಿಸ್ಕಷನ್ ನೋಡ್ಬೇಕಂತಂದ್ರೆ ಯಾವ ರೀತಿ ಕಲರ್ ಚೇಂಜಸ್ ಆಗ್ತವೆ ಅಂತಂದ್ರೆ, ವಿ ಆರ್ ಹ್ಯಾವಿಂಗ್ 3 ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್, ರೈಟ್? ಲಿಕೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್. ಬಣ್ಣರಹಿತವಾದ ಪ್ಲಾಸ್ಟಿಡ್ಸ್ಗಳು, ಹಸಿರು ಬಣ್ಣದ ಪ್ಲಾಸ್ಟಿಡ್ಸ್ಗಳು, ಕಲರ್ಫುಲ್ ಆಗಿರೋ ಪ್ಲಾಸ್ಟಿಡ್ಸ್ಗಳು. ಹಸಿರು ಕಲರ್ ಬಿಟ್ಟು ಯಾವ ಕಲರ್ ಆದ್ರೂ ಅಂತ ಅನ್ಕೊಳ್ರಿ. ಸೊ 3 ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್ ವಿ ಆರ್ ಹ್ಯಾವಿಂಗ್. ದ ಪ್ಲಾಸ್ಟಿಡ್ಸ್ ಆರ್ ಮೇಜರ್ಲಿ ಹ್ಯಾವಿಂಗ್ ದ ಪಿಗ್ಮೆಂಟ್ಸ್. ಪಿಗ್ಮೆಂಟ್ಸ್ ಇಲ್ಲ ಅಂದ್ರೆ ಅದು ಲಿಕೋಪ್ಲಾಸ್ಟ್. ಗ್ರೀನ್ ಕಲರ್ ಪಿಗ್ಮೆಂಟ್ ಇತ್ತು ಅಂತಂದ್ರೆ ಅದು ಲಿಕೋಪ್ಲಾಸ್ಟ್. ಕ್ಸಾಂಥೋಫಿಲ್, ಕೆರಟಿನಾಯ್ಡ್, ಬೇರೆ ಬೇರೆ ತರ ಪಿಗ್ಮೆಂಟ್ಸ್ ಇದ್ರೆ ಅದು ಕ್ರೋಮೋಪ್ಲಾಸ್ಟ್ ಅಂತ ಹೇಳ್ತೀವಿ ನಾವು ಅದ್ರ. ಸೊ ರಿಗಾರ್ಡಿಂಗ್ ದಟ್ ಒನ್, ಚಿಲ್ಲಿ ಅಂಡ್ ಟೊಮ್ಯಾಟೊ. Chili and tomato both are whitish in color when those are young, because at that time those are having licoplast. ಒಳಗಡೆ ಏನಿರುತ್ತಲ್ಲಿ licoplast. When chili and tomato they will grow to a certain size, the color get converted into green. ಸೊ ಅವಾಗ ಹಸಿರು ಬಣ್ಣಕ್ಕೆ ತಿರುಗುತ್ತಾವು. ಯಾಕೆಂದ್ರೆ ಆ ಟೈಮ್ದಲ್ಲಿ ಒಳಗಡೆ ಕ್ಲೋರೋಪ್ಲಾಸ್ಟ್ ಇದೆ. ಒಳಗಡೆ ಏನ್ ನೋಡ್ತೇವೆ ಇಲ್ಲಿ? ಕ್ಲೋರೋಪ್ಲಾಸ್ಟ್. ಅದೇ ಚಿಲ್ಲಿ, ಅದೇ ಟೊಮೆಟೊ ಹಣ್ಣಾಯ್ತು ಅಂತಂದ್ರೆ, ಟೋಟಲ್ ಆಗಿ ಹಣ್ಣಾಯ್ತು ಅಂತಂದ್ರೆ, ಮಾಗಿತು ಅಂತ ಹೇಳ್ತಲ್ಲ, ಹಣ್ಣಾಯ್ತು ಅಂದ್ರೆ ಆ ಟೈಮ್ದಲ್ಲಿ ರೆಡ್ ಕಲರ್ ದಲ್ಲಿ ನೋಡ್ತೇವೆ. ಅಟ್ ದಟ್ ಟೈಮ್ ದ ಕ್ಲೋರೋಪ್ಲಾಸ್ಟ್ ಗೆಟ್ ಕನ್ವರ್ಟೆಡ್ ಇಂಟು ಕ್ರೋಮೋಪ್ಲಾಸ್ಟ್. ದಟ್ ಮೀನ್ಸ್ ಪ್ಲಾಸ್ಟಿಡ್ಸ್ ಕ್ಯಾನ್ ಚೇಂಜ್. ಒಂದು ಪ್ಲಾಸ್ಟಿಡ್ ಇನ್ನೊಂದು ಪ್ಲಾಸ್ಟಿಡ್ ಆಗಿ ಕನ್ವರ್ಟ್ ಆಗ್ಬಹುದು ಅಂತ. ಆ ಕನ್ವರ್ಟ್ ಆಗೋದ್ರಿಂದ ಅಲ್ಲಿ ಕಲರ್ ಗಳು ಚೇಂಜ್ ಆಗ್ತಾವಂತ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಬನಾನಾ, so before in the beginning time it is green in color, so when it is ripened it turns into yellow color. ಸೊ ಬನಾನಾ ಹಸಿರು ಬಣ್ಣದಿರುತ್ತೆ ಸ್ಟಾರ್ಟಿಂಗ್, ಹಣ್ಣಾದ್ಮೇಲೆ ಅದು ಹಳದಿ ಕಲರ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ದ ಕ್ಲೋರೋಪ್ಲಾಸ್ಟ್ ಗೆಟ್ ಕನ್ವರ್ಟೆಡ್ ಇಂಟು ಕ್ರೋಮೋಪ್ಲಾಸ್ಟ್. ಮತ್ತೆ ಎಲ್ಲಾ ಪ್ಲಾಸ್ಟಿಡ್ ಹಂತದಲ್ಲಿ ಬರ್ಲೇಬೇಕಂತಲ್ಲ. ಸೊ ಈ ರೀತಿ ಕಲರ್ ಚೇಂಜಸ್ ಆಗ್ಬೋದು ಅಂತ. ಇನ್ನೊಬ್ರು ಯಾರೋ ಒಂದು ಮೆಸೇಜ್ ಮಾಡಿದ್ರು, ಸರ್ ಕೆಲವೊಂದಿಷ್ಟು ಹಣ್ಣುಗಳ, ಇದೇ ಬನಾನಾ ಎಕ್ಸಾಂಪಲ್ ಕೊಟ್ಟಿದ್ರು, ಕೆಲವೊಂದಿಷ್ಟು ಬನಾನಾ ನೋಡ್ಲಿಕ್ಕೆ ಗ್ರೀನ್ ಕಲರ್ ಇರ್ತವೆ ಬಟ್ ಹಣ್ಣಾಗಿರ್ತಾವಲ್ರಿ, ಯೆಲ್ಲೋ ಕಲರ್ ಆಗಿರೋದಿಲ್ಲ ಅಂತ ಕ್ವಶನ್ ಕೇಳಿದೆ ಅದೊಂದು ಸ್ಟೂಡೆಂಟ್. ಅಫ್ಕೋರ್ಸ್ ಇಟ್ ಈಸ್ ಸೊ, ಬಟ್ ಇಫ್ ಇಟ್ ಈಸ್ ಅ ನ್ಯಾಚುರಲ್, ಸ್ವಾಭಾವಿಕವಾಗಿ ಬಾಳೆಹಣ್ಣನ್ನ ಬೆಳೆಯೋ ಟೈಮ್ದಲ್ಲಿ ಗ್ರೀನ್ ಇದ್ದಿದ್ದು ಎಲ್ಲೋ ಆಗುತ್ತದು. ಹಣ್ಣಾಗೋ ಟೈಮ್ದಲ್ಲಿ ಕಲರ್ ಚೇಂಜ್ ಆಗುತ್ತೆ. ಕ್ಲೋರೋಪ್ಲಾಸ್ಟ್ ಬಿಕಮ್ಸ್ ದಟ್ ಕ್ರೋಮೋಪ್ಲಾಸ್ಟ್. ಬಟ್ ಮಾರ್ಕೆಟ್ ನಲ್ಲಿ ಬರ್ತವಲ್ಲ ಸಾಕಷ್ಟು ಹಣ್ಣುಗಳು, ಅವಕ್ಕೆ ಔಷಧಿ ಹಾಕಿರ್ತೇವೆ, ನಾವು ಹಾರ್ಮೋನ್ಸ್ ಅಂತ ಹೇಳ್ತೇವೆ. ವಿ ಆರ್ ಇಂಜೆಕ್ಟಿಂಗ್ ದ ಹಾರ್ಮೋನ್ಸ್. ಬಿಕಾಸ್ ಆಫ್ ದ effect of those hormones, outer part will be green as it is, but inner part it will be ripened. ಇನ್ನರ್ ಪಾರ್ಟ್ ಹಣ್ಣಾಗಿರುತ್ತೆ ಬಟ್ ಹೊರಗಿನ ಕಲರ್ ಗ್ರೀನ್ ಕಲರ್ ಆಗುತ್ತೆ. ಬಟ್ ಸ್ವಾಭಾವಿಕವಾಗಿ ಆದ್ರೆ ಅದ ಕಲರ್ ಚೇಂಜ್ ಆಗುತ್ತಂತ. ಸೊ ಥ್ಯಾಂಕ್ಸ್ ಫಾರ್ ಸೆಂಡಿಂಗ್ ಸೋ ಮೆನಿ ಬ್ಯೂಟಿಫುಲ್ ಆನ್ಸರ್ಸ್, ರೈಟ್? ಅಂಡ್ ವಿ ಆರ್ ಹ್ಯಾವಿಂಗ್ ಒನ್ ಇಂಟ್ರೆಸ್ಟಿಂಗ್ ಕ್ವಶನ್. ಈ ತರದ ಕ್ವಶನ್ ಸಾಕಷ್ಟು ಜನಕ್ಕೆ ಬಂದಿರುತ್ತದು. ಸೊ ಹಾಗಾಗಿ ಕ್ವಶನ್ ಅನ್ನ ಡಿಸ್ಕಷನ್ ತಗೊಂಡಿದ್ದೀನಿ. Here is a question asked by Bhimashri. So ಆ ಕ್ವಶನ್ ಅನ್ನ ಫಸ್ಟ್ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. See the question. ಸರ್, ಐ ಆಮ್ ಭೀಮಾಶ್ರೀ ಗೌಡರ್. ಸೆಲ್ ಪಾರ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಸರ್, ಎಲ್ಲ ಸೆಲ್ ಪಾರ್ಟ್ಸ್ಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಾ ಸರ್? ಎಸ್, ಇಲ್ಲಿ ಭೀಮಾಶ್ರೀ ಕೇಳೋ ಕ್ವಶನ್ ಏನಂದ್ರೆ, ಬಹಳ ಜನಕ್ಕೆ ಬಂದಿರುತ್ತೆ ಆ ತರದ ಕ್ವಶನ್ ತಲೆಯಲ್ಲಿ. ಸಿಂಪಲ್ ಕ್ವಶನ್, ಸೆಲ್ಗಳಿಗೆ, ಜೀವಕೋಶಗಳಿಗೆ ರಕ್ತ ಸರಬರಾಜು ಆಗುತ್ತಾ ಅಂತ ಕೇಳ್ತಾ ಇದ್ದಾಳೆ.
ದಟ್ ಮೀನ್ಸ್ ವೆದರ್ ದ ಬ್ಲಡ್ ಗೆಟ್ ಸರ್ಕ್ಯುಲೇಟೆಡ್ ಟು ಸೆಲ್. ಬಟ್ ಒಂದು ತಲೆ ಇಟ್ಕೊಳ್ರಿ, ಬ್ಲಡ್ ಅನ್ನೋದು ಸೆಲ್ಗಿಂತ ಬಹಳ ದೊಡ್ಡದಾಗಿ ನಾವು ಮಾತಾಡೋದು. ದ ಬ್ಲಡ್ ಮೀನ್ಸ್ ಇಟ್ ಇಸ್ ಅ ಹ್ಯೂಜ್ ಕ್ವಾಂಟಿಟಿ ಕಂಪೇರ್ ಟು ಜಸ್ಟ್ ಒನ್ ಸೆಲ್. ಸೊ ಬ್ಲಡ್ ಈಸ್ ಹ್ಯಾವಿಂಗ್ ಸೋ ಮೆನಿ ಸೆಲ್ಸ್, RBC ಸೆಲ್, WBC ಸೆಲ್, ಪ್ಲೇಟ್ಲೆಟ್ಸ್. ಒಂದು ಸೆಲ್ ಇನ್ನೊಂದು ಸೆಲ್ ಒಳಗಡೆ ಹೋಗೋದಿಲ್ಲ. RBC ದಟ್ ಮೀನ್ಸ್ ರೆಡ್ ಬ್ಲಡ್ ಸೆಲ್, ಕೆಂಪು ರಕ್ತ ಕಣಗಳಂತ ಏನ್ ಹೇಳ್ತೇವೆ, ಅದು ನಮ್ಮ ದೇಹದ ಸೆಲ್ ಒಳಗಡೆ ಹೋಗೋದಿಲ್ಲ. ಅಂದ್ರೆ ನಾನು ಸಿಂಪಲ್ ಆಗಿ ಏನ್ ಹೇಳ್ತಾ ಇದ್ದೆ ಅಂದ್ರೆ ಬ್ಲಡ್ ಸೆಲ್ ಒಳಗಡೆ ಹೋಗೋದಿಲ್ಲ. ಬ್ಲಡ್ ಅಂತಂದ್ರೆ ಬೇರೆ ಬೇರೆ ಸಾಕಷ್ಟು ಕಾಂಪೋನೆಂಟ್ಸ್ ಗಳಿದಾವೆ, ಬ್ಲಡ್ ಸೆಲ್ ಒಳಗಡೆ ಹೋಗೋದಿಲ್ಲ. ಮತ್ತೆ ಏನ್ ಹೋಗುತ್ತೆ ಅಂತ ಕ್ವಶನ್ ಕೇಳಬಹುದು. ವಾಟ್ ಎವರ್ ದಟ್ ಬ್ಲಡ್ ಈಸ್ ಕ್ಯಾರಿಂಗ್ ದೋಸ್ ಮಟೀರಿಯಲ್ಸ್ ಕ್ಯಾನ್ ಎಂಟರ್ ಇನ್ಸೈಡ್ ದ ಸೆಲ್. ಆ ಬ್ಲಡ್ ಏನನ್ನ ತಗೊಂಡು ಬರುತ್ತೆ ಆ ಮಟೀರಿಯಲ್ಸ್ ಸೆಲ್ ಒಳಗಡೆ ಎಂಟ್ರಿ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್, ಬ್ಲಡ್ ವಿಲ್ ಕ್ಯಾರಿ ಆಕ್ಸಿಜನ್, ಆಕ್ಸಿಜನ್ ಸೆಲ್ ಒಳಗಡೆ ಹೋಗುತ್ತೆ. ಬ್ಲಡ್ ವಿಲ್ ಕ್ಯಾರಿ ಗ್ಲೂಕೋಸ್, ದಟ್ ಈಸ್ ಅ ಡೈಜೆಸ್ಟೆಡ್ ಫುಡ್, ಜೀರ್ಣಗೊಂಡಿರೋ ಆಹಾರವನ್ನ ತಗೊಂಡು ಬರುತ್ತೆ ಬ್ಲಡ್. ಸೊ ದಟ್ ಗ್ಲೂಕೋಸ್ ಎಂಟರ್ಸ್ ಇನ್ಸೈಡ್ ದ ಸೆಲ್. And blood will carry many vitamins and hormones. So those vitamins and hormones can enter inside the cell. So ಬ್ಲಡ್ ಏನು ಮಟೀರಿಯಲ್ಸ್ ಅನ್ನ ತಗೊಂಡು ಬರುತ್ತೆ ಆ ಮಟೀರಿಯಲ್ಸ್ ಗಳು ಒಳಗಡೆ ಎಂಟ್ರಿ ಆಗ್ಬೋದು, ಬಟ್ ಬ್ಲಡ್ ಒಳಗಡೆ ಎಂಟ್ರಿ ಆಗೋದಿಲ್ಲ. ರೈಟ್? ಸೊ ಇಟ್ ಇಸ್ ಅ ಇಂಟ್ರೆಸ್ಟಿಂಗ್ ಕ್ವಶನ್. ಥ್ಯಾಂಕ್ ಯು ಭೀಮಶ್ರೀ. ಓಕೆ, ಕಮಿಂಗ್ ಟು ಅವರ್ ಡಿಸ್ಕಷನ್. ವಿ ಆರ್ ಇನ್ ದ ಡಿಸ್ಕಷನ್ ಆಫ್ ಕ್ಲೋರೋಫ್ಲಾಸ್ಟ್, ಪ್ಲಾಸ್ಟಿಡ್. ಸೊ ಪ್ಲಾಸ್ಟಿಡ್ ಅಲ್ಲಿ ಮೇನ್ ಟೈಪ್ ಯಾವ್ದು ನೋಡ್ತಾ ಇದ್ದೀವಿ ನಾವು? ಕ್ಲೋರೋಫ್ಲಾಸ್ಟ್. ಸೊ ಲೆವೆಲಿಂಗ್ ನೆನಪಿದಾವಲ್ಲ ನಿಮ್ಗೆ? So let me consider once again. This is outer membrane. And the next one, inner membrane. Right? And this structure, this total structure is grana. ನಾನಿಲ್ಲಿ ಗ್ರಾನಮ್ ಅಂತಂದ್ರೆ ಸಿಂಗಲ್ ಅಂತ ಹೇಳ್ದಂಗೆ. ಸೊ ದಿಸ್ ಒನ್ ಬಂಡಲ್ ಇಸ್ ಗ್ರಾನಮ್. ಸೊ ಈ ತರ ಸಾಕಷ್ಟು ಬಂಡಲ್ಸ್ ಇದೆ, ಫ್ಲೂರಲ್ ಫಾರ್ಮ್, ಗ್ರಾನ ಅಂತ ಕರಿತೀವಿ ನಾವು ಅದನ್ನ. ಅಂಡ್ ದ ಕನೆಕ್ಟಿಂಗ್ ಪಾಯಿಂಟ್ ಬಿಟ್ವೀನ್ ದ ಟೂ ಗ್ರಾನ, ದ ಕನೆಕ್ಟಿಂಗ್ ಪಾಯಿಂಟ್ ಈಸ್ ದಟ್ ಬ್ರಿಡ್ಜ್. ಆ ಲೆಮೆಲ್ಗೆ ನಾವು ಸ್ಟ್ರೋಮಾ ಲೆಮೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟ್ರೋಮಾ ಲೆಮೆಲ್ಲೆ ಆರ್ ಫ್ರಿಟ್ ಲೆಮೆಲ್ಲೆ ಆರ್ ಇಂಟರ್ಗ್ರಾನಲ್ ಲೆಮೆಲೆ. ಇವಿಷ್ಟು ನೇಮ್ಸ್ ಸೇಮ್ ನೋಡು, ಒಂದಕ್ಕೆ ಕೊಡೋದಂತ. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ದ ಗ್ಯಾಪ್ ಸ್ಪೇಸ್. ಇಲ್ಲೆಲ್ಲ ಖಾಲಿ ಸ್ಪೇಸ್ ಇದೆಲ್ಲ. ಸೊ ಇನ್ ದಟ್ ಗ್ಯಾಪ್ ಸ್ಪೇಸ್ ವಿ ಕ್ಯಾನ್ ಸಿ ದ ಮ್ಯಾಟ್ರಿಕ್ಸ್. ಇಲ್ಲೆಲ್ಲ ಮ್ಯಾಟ್ರಿಕ್ಸ್ ಕಾಣಿಸುತ್ತೆ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಮ್ಯಾಟ್ರಿಕ್ಸ್ ಅಂಡ್ ದಟ್ ಮ್ಯಾಟ್ರಿಕ್ಸ್ ಈಸ್ ಫಿಲ್ಡ್ ವಿತ್ ವಾಟರ್, ಪ್ರೋಟೀನ್ಸ್, ಎಂಜೈಮ್ಸ್, ಮೆನಿ ಆರ್ಗ್ಯಾನಿಕ್ ಕಂಪೌಂಡ್ಸ್, ಗ್ಯಾಸಸ್ ಇಲ್ಲೆಲ್ಲ ಒಳಗಡೆ ಇರೋದಂತ. And this matrix, it is called as stroma. ಈ ಮ್ಯಾಟ್ರಿಕ್ಸ್ ಏನಂತ ಕರಿತೀವಿ? ಸ್ಟ್ರೋಮಾ. ಆ ಸ್ಟ್ರೋಮಾ ಒಳಗಡೆ ಸಾಕಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಗಳಾಗ್ತವಂತ. ರೈಟ್? ಸೊ ಈಗ ನಾನು ಬರ್ದಿದ್ದೇನಿದು? ಕ್ಲೋರೋಫ್ಲಾಸ್ಟ್. ಅಂದ್ರೆ ಕಲರ್ ಯಾವ್ದು ಇದ್ರದ್ದು? ಗ್ರೀನ್. ಕ್ಲೋರೋಫ್ಲಾಸ್ಟ್ ಕಲರ್ is green. Why it is green in color means here inside the chloroplast grana color is green. ಈ ಗ್ರಾನ ಕಲರ್ ಗ್ರೀನ್ ಆಗಿರುತ್ತೆ. Why the grana color is green means grana is having thylakoids. ನಾನು ಲಾಸ್ಟ್ ಟೈಮ್ ದಲ್ಲಿ ತೋರಿಸಿದ್ದೆ ನಿಮಗೆ. ಇಲ್ಲಿ ನಾನು ಒಂದು ಸ್ಟ್ರಕ್ಚರ್ ನ ಎಲಾಬ್ರೇಟ್ ಮಾಡಿ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಸೊ ಇದು ಒಂದು ಸ್ಟ್ರಕ್ಚರ್ ಅನ್ನ. ಸೊ ದಿಸ್ ಇಸ್ ಒನ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಥೈಲಕಾಯ್ಡ್. ನಾನು ಇದಕ್ಕೆ ಏನಂತ ಕರಿತೀನಿ? ಥೈಲಕಾಯ್ಡ್. ದಿಸ್ ಒನ್ ಸ್ಟ್ರಕ್ಚರ್ ದಟ್ ಮೀನ್ಸ್ ಪೈಲ್ ಆಫ್ ಥೈಲಕಾಯ್ಡ್ಸ್. ಫೈಲ್ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡಿರೋ ಥೈಲಕಾಯ್ಡ್ ಗ್ರೂಪಿಗೆ ನಾವು ಗ್ರಾನ್ ಅಂತ ಕರಿತೇವೆ. ಈ ಥೈಲಕಾಯ್ಡ್ ಒಳಗಡೆ ನಾವು ಪಿಗ್ಮೆಂಟ್ಸ್ ಅನ್ನ ನೋಡ್ತೇವಂತ. ಸೊ ಹಿಯರ್ ದ ಪಿಗ್ಮೆಂಟ್ಸ್ ಆರ್ ಪ್ರೆಸೆಂಟ್. ಯಾವ ಪಿಗ್ಮೆಂಟ್ ಕಾಣಿಸುತ್ತೆ ಇಲ್ಲಿ ಮೇಜರ್ ಆಗಿ? ಕ್ಲೋರೋಫಿಲ್. ಯಾವ ಪಿಗ್ಮೆಂಟ್ ಒಳಗಡೆ ನೋಡೋದು? ಕ್ಲೋರೋಫಿಲ್. ಪಿಗ್ಮೆಂಟ್ಸ್ ಯಾವ ಇದಾವೆ ಹೇಳ್ರಿ? ಮೇಜರ್ ಪಿಗ್ಮೆಂಟ್ಸ್. We are having the chlorophyll, we are having the xanthophyll, we are having the carotenoids. So many pigments are present. But ಇಲ್ಲಿ ಮುಖ್ಯವಾಗಿ ಕಾಣಿಸೋದು ಪಿಗ್ಮೆಂಟ್ ಯಾವುದು? ಕ್ಲೋರೋಫಿಲ್ ಪಿಗ್ಮೆಂಟ್. ಪಿಗ್ಮೆಂಟ್ಸ್ ಕೆಲಸ ಏನಂತ ಕೇಳಬಹುದು ನೀವು. ಇಟ್ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್. ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುವಂತ ಕೆಲಸ ಮಾಡೋರು ಯಾರು? ಪಿಗ್ಮೆಂಟ್ಸ್. ಅಂದ್ರೆ ಸೂರ್ಯನ ಬೆಳಕನ್ನ ಹೀರ್ಕೊಂಡು ಈಗ ಏನು ಕ್ಲೋರೋಪ್ಲಾಸ್ಟ್ ಆಹಾರವನ್ನ ರೆಡಿ ಮಾಡಬೇಕು. ಆಹಾರ ಅಂದ್ರೆ ಏನಿಲ್ಲಿ? ಗ್ಲೂಕೋಸ್. ವಾಟ್ ಇಸ್ ದ ಫಾರ್ಮುಲಾ ಆಫ್ ಗ್ಲೂಕೋಸ್? C6H12O6. ಆ ಗ್ಲೂಕೋಸ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಎರಡೂ ಬೇಕು. ಸೊ ಬೇರಿನಿಂದ ನೀರನ್ನ ಹೀರ್ಕೊಳ್ಳೋದು, ಎಲೆಗಳಿಂದ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳೋದು. ವೆನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆರ್ ಮಿಕ್ಸ್ ಟುಗೆದರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್,
ಸೂರ್ಯನ ಬೆಳಕಿದ್ದಾಗ ಅವೆರಡು ಕೂಡ್ಕೊಳ್ತವೆ. ಕೂಡ್ಕೊಂಡ್ರೆ ಏನಾಗುತ್ತೆ ಅಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಆ ಪ್ರೊಸೆಸ್ ನಾವೇನಂತ ಕರಿತೀವಿ ಫೋಟೋಸಿಂಥಸಿಸ್. ಸೊ ದಟ್ ಪ್ರೊಸೆಸ್ ಈಸ್ ಫೋಟೋಸಿಂಥಸಿಸ್. ಅಂದ್ರೆ ನಾವು ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತಿದ್ವಿ. ಸೊ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಆಗುತ್ತೆ ಇಲ್ಲಿ. ಎಸ್, ಈಗ ಒಂದು ಪ್ಲಾಂಟ್ ಎಕ್ಸಾಂಪಲ್ ನೋಡೋಣ. ಸೊ ಲೀವ್ಸ್ಗಳಲ್ಲಿ ಕ್ಲೋರೋಫ್ಲಾಸ್ಟ್ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಈ ಲೀವ್ಸನ್ನು ಜೂಮ್ ಔಟ್ ಮಾಡಿದ್ರೆ, ಅಂದರೆ ಮೀಸೋಫಿಲ್ ಸೆಲ್ಸ್ಗಳನ್ನು ಜೂಮ್ ಔಟ್ ಮಾಡಿದ್ರೆ, ಸೊ ನಮಗೆ ಇಲ್ಲೆಲ್ಲ ಸೆಲ್ಸ್ಗಳು ಕಾಣಿಸ್ತವೆ, ಪ್ಲಾಂಟ್ ಸೆಲ್ಸ್. ಸೊ ಅದರ ಒಳಗಡೆ ನಾವು ಕ್ಲೋರೋಫ್ಲಾಸ್ಟನ್ನು ನೋಡಿದ್ರೆ, ಸೊ ದಟ್ ಸ್ಮಾಲ್ ಪೀಸ್, ಎಸ್ ದಿಸ್ ಇಸ್ ಕ್ಲೋರೋಫ್ಲಾಸ್ಟ್. ನೀವು ಒಳಗಡೆ ನೋಡ್ತಾ ಇದ್ದೀರಲ್ಲ, ಸೊ ದ ಗ್ರಾನಾ, ಸೊ ಮೇಡ್ ಆಫ್ ಥೈಲಕಾಯ್ಡ್. ಆ ಥೈಲಕಾಯ್ಡ್ ಒಳಗಡೆ ಏನಿದೆ, ಕ್ಲೋರೋಫಿಲ್ ಕಂಟೆಂಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಸೊ ಆ ಫೋಟೋಸಿಂಥಸಿಸ್ ನಲ್ಲಿ ಎರಡು ರಿಯಾಕ್ಷನ್ಸ್ ಗಳನ್ನ ನೋಡ್ತೇವೆ ನಾವು, ಲೈಟ್ ರಿಯಾಕ್ಷನ್ ಅಂಡ್ ಡಾರ್ಕ್ ರಿಯಾಕ್ಷನ್. ಯಾವ ರಿಯಾಕ್ಷನ್ ನೋಡ್ತೇವೆ ಅಲ್ಲಿ? ಲೈಟ್ ರಿಯಾಕ್ಷನ್ ಅಂಡ್ ಡಾರ್ಕ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಅಂಡ್ ಡಾರ್ಕ್ ರಿಯಾಕ್ಷನ್. ನಿಮಗೆ ಲೈಟ್ ರಿಯಾಕ್ಷನ್ ಡಾರ್ಕ್ ರಿಯಾಕ್ಷನ್ ರಿಲೇಟೆಡ್ ಪ್ಲಾಂಟ್ ಫಿಸಿಯಾಲಜಿ ಚಾಪ್ಟರ್ಸ್ ಬಂದಾಗ ನಿಮ್ಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈಗ ಈ ಟರ್ಮ್ಸ್ ಗಳು ನೆನ್ಪಿಟ್ಕೊಳ್ರಿ. Light reaction, dark reaction. These are the two reactions occurring in photosynthesis process. Photosynthesis ನಲ್ಲೋ ಎರಡು ಸ್ಟೆಪ್ಸ್ ಗಳಂತ. ಲೈಟ್ ರಿಯಾಕ್ಷನ್ ಅಂತಂದ್ರೆ ಅಲ್ಲಿ ವಾಟರ್ ಯೂಸ್ ಆಗುತ್ತೆ. ಲೈಟ್ ರಿಯಾಕ್ಷನ್ ಅಂದ್ರೆ ಏನ್ ಯೂಸ್ ಆಗುತ್ತೆ ಅಲ್ಲಿ? ವಾಟರ್ ಯೂಸ್ ಆಗುತ್ತೆ. ಡಾರ್ಕ್ ರಿಯಾಕ್ಷನ್ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗುತ್ತೆ. ನಾನು ಹೇಳಿದೆ ಗ್ಲೂಕೋಸ್ ಫುಡ್ ರೆಡಿ ಆಗ್ಬೇಕಂದ್ರೆ ಇವೆರಡು ಬೇಕು. ಲೈಟ್ ರಿಯಾಕ್ಷನ್ ದಲ್ಲಿ ವಾಟರ್ ಯೂಸ್ ಆಗುತ್ತೆ, ಡಾರ್ಕ್ ರಿಯಾಕ್ಷನ್ ದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗುತ್ತೆ. ಎಲ್ಲಿ ಯೂಸ್ ಆಗ್ತವೆ ಅಂದ್ರೆ ಲೈಟ್ ರಿಯಾಕ್ಷನ್ ಎಲ್ಲಿ ಆಗುತ್ತೆ, ಡಾರ್ಕ್ ರಿಯಾಕ್ಷನ್ ಎಲ್ಲಿ ಆಗುತ್ತೆ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ದ ಲೈಟ್ ರಿಯಾಕ್ಷನ್ ಇಟ್ ಆಕರ್ಸ್ ಇನ್ ಗ್ರಾನಾ ಅಂಡ್ ಸ್ಟ್ರೋಮಾ ಲೆಮೆಲ್ಲೆ. ಸ್ಟ್ರೋಮಾ ಲೆಮೆಲ್ಲೆ ಮತ್ತು ಗ್ರಾನಾ ಅಂದ್ರೆ ಇಲ್ಲಿ ಟ್ಯೂಬ್ ತರ ಏನೇನ್ ಕಾಣಿಸ್ತವೆ ಅಲ್ಲೆಲ್ಲ ಆಗೋದು ಲೈಟ್ ರಿಯಾಕ್ಷನ್. ಇದನ್ನೆಲ್ಲ ಬಿಟ್ಟರೆ ಉಳಿದಿದ್ದೇನಿಲ್ಲಿ? ಸ್ಟ್ರೋಮಾ. ಸೊ ಇನ್ ದ ಸ್ಟ್ರೋಮಾ ವಿ ಕ್ಯಾನ್ ಸಿ ದ ಡಾರ್ಕ್ ರಿಯಾಕ್ಷನ್. ಸೊ ಡಾರ್ಕ್ ರಿಯಾಕ್ಷನ್ ಆಗೋದಲ್ಲಿ ಸ್ಟ್ರೋಮಾದಲ್ಲಿ, ಲೈಟ್ ರಿಯಾಕ್ಷನ್ ಆಗೋದಲ್ಲಿ ಸೊ ಗ್ರಾನಾ ಆಸ್ ವೆಲ್ as ಸ್ಟ್ರೋಮಾ ಲೆಮೆಲೆಗಳಲ್ಲಿ ಆಗೋದಂತ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ರಿಪೇರ್ ದ ಫುಡ್. ಸೊ ಲಿಕೋಪ್ಲಾಸ್ಟ್ ಒಂದು ನೋಡಿದ್ವಿ. ಸೊ ದಿಸ್ ಇಸ್ ಅಬೌಟ್ ದ ಕ್ಲೋರೋಫ್ಲಾಸ್ಟ್. ಇಫ್ ಯು ಕನ್ಸಿಡರ್ ದಟ್ ಸೆಕೆಂಡ್ ಒನ್, ಲಿಕೋಪ್ಲಾಸ್ಟ್. Leucoplast means these are colorless plastids. ಬಣ್ಣವಿಲ್ಲದ ಪ್ಲಾಸ್ಟಿಡ್ಸ್ ಗಳಂತ, ಕಲರ್ಲೆಸ್ ಪ್ಲಾಸ್ಟಿಡ್ಸ್. These are not having pigments. but pigments ಇಲ್ಲ ಅಂದ್ರೆ ಏನ್ ಕೆಲಸ ಮಾಡಬಹುದು ಅಂತ ಕೇಳಬಹುದು ನೀವು. So these plastids, their major function is considered to be the storage of food materials. So these plastids majorly help in storage of food materials. So ಇದರ್ಲಿಂತ ಏನ್ ಆಹಾರ ರೆಡಿ ಆಗುತ್ತೋ ಆ ಆಹಾರವನ್ನ ಸಂಗ್ರಹಣೆ ಮಾಡ್ಕೊಳ್ಳೋದಂತ ಲಿಕೋಪ್ಲಾಸ್ಟ್. ಸೊ ಹಾಗಾಗಿ ಎಷ್ಟೋ ಪ್ಲಾಸ್ಟಿಡ್ಸ್ ಗಳಲ್ಲಿ ಆಹಾರ ಸಂಗ್ರಹಗೊಂಡಿದ್ದು ಕಲರ್ಲೆಸ್ ಆಗಿರ್ಬೋದಂತ. ಕಲರ್ ಇರ್ಬೋದು ಅಥವಾ ಕಲರ್ಲೆಸ್ ಆಗಿರ್ಬೋದು. ಕಲರ್ಲೆಸ್ ಇತ್ತಂದ್ರೆ ಅದು ಲಿಕೋಪ್ಲಾಸ್ಟ್ ಅಂತ. ಸೊ ಫಾರ್ ಎಕ್ಸಾಂಪಲ್, ಸಪೋಸ್ ಇಫ್ ದ ಸ್ಟೋರ್ಡ್ ಫುಡ್ ಈಸ್ ಕಾರ್ಬೋಹೈಡ್ರೇಟ್ ಆರ್ ಇಫ್ ದ ಸ್ಟೋರ್ಡ್ ಫುಡ್ ಈಸ್ protein or else if the stored food is lipid. ನಾನು ಮೂರು ಆಪ್ಷನ್ ತಗೊಂಡಿದ್ದೀನಿ. ಸೊ ಫುಡ್ ಅಂದ್ರೆ ಇವುಗಳಲ್ಲಿ ಯಾವ್ದಾದ್ರು ಇರ್ಬೋದಂತ. ಸೊ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್, ಆಲ್ ದೀಸ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್. ಸೊ ಆಹಾರದ ವಿವಿಧ ಘಟಕಗಳಂತ. ಈ ತರದ ಆಹಾರ ಸಂಗ್ರಹಣೆಗೊಂಡಿರೋದಂತ ಪ್ಲಾಂಟ್ ಒಳಗಡೆ. ಎಲ್ಲೆಲ್ಲಿ ಸಂಗ್ರಹಗೊಂಡಿರ್ಬೋದು? ಸೀಡ್ಗಳಲ್ಲಿ ಸಂಗ್ರಹಗೊಂಡಿರ್ಬೋದು, ಫ್ರೂಟ್ ನಲ್ಲಿ ಸಂಗ್ರಹಗೊಂಡಿರ್ಬೋದು, ಸ್ಟೆಮ್ ದಲ್ಲಿ ಸಂಗ್ರಹಗೊಂಡಿರ್ಬೋದು, ರೂಟ್ ನಲ್ಲಿ ಸಂಗ್ರಹಗೊಂಡಿರ್ಬೋದು. ಇವು ಮೂರು ತರದ ಆಹಾರಗಳಂತ. So these different types of the food components get stored in the leucoplast, right? So they will be stored there. Suppose if the carbohydrate has been stored, then the name of that leucoplast is amyloplast. What is that one? Amyloplast. So amyloplast, it is the name of leucoplast where ಕಾರ್ಬೋಹೈಡ್ರೇಟ್ ಸ್ಟೋರ್ಡ್. ಒಂದು ವೇಳೆ ಲಿಕೋಪ್ಲಾಸ್ಟ್ ಅಲ್ಲಿ ಪ್ರೋಟೀನ್ ಸ್ಟೋರ್ ಆಗಿತ್ತಂದ್ರೆ ಅದಕ್ಕೆ ನಾವು ಇನ್ನೊಂದು ನೇಮ್ ಕೊಡ್ತೀವಿ, ದಟ್ ಈಸ್ ಅಲಿರೋಪ್ಲಾಸ್ಟ್.
ಯಾವ ಹೆಸರು ಕೊಡ್ತೀವಿ? ಅಲಿರೋಪ್ಲಾಸ್ಟ್. ನಿಮ್ಗೆ ಗೊತ್ತಿರಬಹುದು ಈ ಟರ್ಮ್ ಬಂದಿತ್ತು ನೋಡ್ರಿ, ಅಲಿರೋನಿಕ್ ಲೇಯರ್. ನೆನಪಿದನ? ಅಲಿರೋನಿಕ್ ಲೇಯರ್. ಸೊ ಮೆಕ್ಕೆಜೋಳದ ಬೀಜದಲ್ಲಿ ಸೆಂಟ್ರಿಗೆ ಒಂದು ಲೇಯರ್ ಬರುತ್ತೆ, ಪ್ರೋಟೀನ್ ಲೇಯರ್, ದಟ್ ಈಸ್ ಅಲಿರೋನಿಕ್ ಲೇಯರ್. ಸೊ ಪ್ರೋಟೀನ್ ಇಟ್ ಈಸ್ ಕನ್ಸರ್ನ್ ಟು ದ ಅಲಿರೋನ್. ಅಲಿರೋನ್ ಅಂದ್ರೆ ಪ್ರೋಟೀನ್ ಅಂತ ತಲೆಯಿಟ್ಕೊಳ್ರಿ. ಸೊ ಪ್ರೋಟೀನ್ ಸಂಗ್ರಹಗೊಂಡಿತ್ತಂದ್ರೆ ಆ ಲಿಕೋಪ್ಲಾಸ್ಟ್ ಏನಂತ ಕರಿತೇವಿ? ಅಲಿರೋಪ್ಲಾಸ್ಟ್. Suppose if the lipid gets stored, then we will call it as lipoplast. ಏನಂತ ಕರಿತೀವಿ ಅದಕ್ಕೆ? Lipoplast, or we can also consider as a elioplast. ಅದಕ್ಕೆ ಇನ್ನೊಂದು ನೇಮ್ ಏನು ಕೊಡ್ತೀವಿ? elioplast, not aliroplast, elioplast. So these are the three different major types of leucoplast. Leucoplast ದ ಮೂರು ಟೈಪ್ಸ್ ಗಳಂತ, ಅಂದ್ರೆ ಯಾವ ತರದ ಫುಡ್ ಸ್ಟೋರ್ ಆಗಿದೆ ಅದ್ರ ಮೇಲೆ ಹೇಳ್ಬೋದಂತ. ನಿಮ್ಗೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಲಿಪಿಡ್ ಸ್ಟೋರ್ ಸಂಗ್ರಹಗೊಂಡಿತ್ತಂತ ಶೇಂಗಾ ಬೀಜ. ಶೇಂಗಾ ಬೀಜದ ಒಳಗಡೆ ಎಣ್ಣೆ ಇದೆ, ಅಲ್ಲಿ ಶೇಂಗಾ ಎಣ್ಣೆ, ಗ್ರೌಂಡ್ನಟ್ ಆಯಿಲ್. ದಟ್ ಆಯಿಲ್ ಇಸ್ ನಥಿಂಗ್ ಬಟ್ ದ ಲಿಪಿಡ್. ಆಯಿಲ್ ಅಂದ್ರೆ ಏನಲ್ಲಿ? ಲಿಪಿಡ್. ಸೊ ದೇರ್ ವಿ ಕ್ಯಾನ್ ಸಿ ದ ಅಲಿಯೋಪ್ಲಾಸ್ಟ್, ಅಂದ್ರೆ ಶೇಂಗಾ ಬೀಜದ ಒಳಗಡೆ ಇರೋ ಪ್ಲಾಸ್ಟಿಡ್ಸ್ ಯಾವ? ಅಲಿಯೋಪ್ಲಾಸ್ಟ್. ಅಥವಾ ಎಷ್ಟೋ ಕಾಳುಗಳಲ್ಲಿ ಪ್ರೋಟೀನ್ ಸಂಗ್ರಹಗೊಂಡಿರುತ್ತೆ, ಸೊ ದಟ್ ಈಸ್ ಅಲಿಯೋಪ್ಲಾಸ್ಟ್. ಎಷ್ಟೋ ಕಾಳುಗಳಲ್ಲಿ, ಈಗ ಜೋಳ ಅಂತ ಅನ್ಕೊಳ್ಳಿ, ಜೋಳ, ಗೋಧಿ, ಸಜ್ಜೆ, ಸೊ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಂಗ್ರಹಗೊಂಡಿರುತ್ತೆ, ಸೊ ದಟ್ ಈಸ್ ಅಮೈಲೋಪ್ಲಾಸ್ಟ್. Right now we can see the types here. In that sense, if we consider the third type, chloroplast, leucoplast, and next one chromoplast. Let me consider the next one, chromoplast. What is that meaning of chromo? Chromo stands for color, ಬಣ್ಣ ಅಂತ ಅರ್ಥ. Plast means plastid. Chromoplast means these are the colorful plastids. ಕಲರ್ಫುಲ್ ಪ್ಲಾಸ್ಟಿಡ್ಸ್ ಅಂದ್ರೆ ಗ್ರೀನ್ ಬರ್ಬೇಕು ಆಕ್ಚುಲಿ, ಬಟ್ ಗ್ರೀನ್ ಅನ್ನ ನಾವು ಸಪರೇಟ್ ಆಗಿ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ಬಿಡ್ತೇವೆ. ಅದನ್ನ ಬಿಟ್ಟು ಉಳಿದಿದ್ ಏನೆಲ್ಲ ಕಲರ್ಸ್ ಗಳು ಬರ್ತಾವಲ್ಲ ಅವನ್ನೆಲ್ಲ ನಾವು ಕ್ರೋಮೋಪ್ಲಾಸ್ಟ್ ಅಂತ ಕರಿತೇವೆ. ದೀಸ್ ಆರ್ ದ ಕಲರ್ಫುಲ್ ಪ್ಲಾಸ್ಟಿಡ್ಸ್, ಬಣ್ಣಗಳು ತುಂಬಿಕೊಂಡಿರೋ ಪ್ಲಾಸ್ಟಿಡ್ಸ್ ಅಂತ. ಸೊ ಐ ಕ್ಯಾನ್ ಕನ್ಸಿಡರ್ ಹಿಯರ್ ದೀಸ್ ಪ್ಲಾಸ್ಟಿಡ್ಸ್ ಆರ್ ಮೇಜರ್ಲಿ ಹ್ಯಾವಿಂಗ್ ಟೂ ಟೈಪ್ಸ್ ಆಫ್ ಪಿಗ್ಮೆಂಟ್ಸ್. ಎರಡು ತರ ಬಣ್ಣಗಳು ಕಾಮನ್ ಇದೆ ಅಂತ, ಕ್ಯಾರೋಟಿನಾಯ್ಡ್ and xanthophyll. ಸೊ ಈ ಎರಡು ತರ ಪಿಗ್ಮೆಂಟ್ಸ್ ಗಳಲ್ಲಿ ಜಾಸ್ತಿ ಕಾಣಿಸಬಹುದಂತ, ಕ್ಯಾರೋಟಿನಾಯ್ಡ್ ಅಂಡ್ xanthophyll. ಮತ್ತೆ ಇನ್ನೊಂದು, ನಾವು ಬಣ್ಣಗಳನ್ನು ಹೇಳೋ ಟೈಮ್ದಲ್ಲಿ ಯೂಶಲ್ ಆಗಿ ಮೂರೇ ಬಣ್ಣ ಹೇಳ್ತಾ ಇದ್ದೀವಿ, ಕ್ಲೋರೋಫಿಲ್, xanthophyll, ಕ್ಯಾರೋಟಿನಾಯ್ಡ್. ಬಟ್ how only these three pigments can produce so many different varieties of colors? The question will be arised. ಈ ಮೂರೇ ಬಣ್ಣಗಳು ಸಾಕಷ್ಟು ಬಣ್ಣಗಳನ್ನ ಹೆಂಗ್ ರೆಡಿ ಮಾಡ್ತಾವಂತ ಒಂದು ಥಿಂಗ್ ತಲೆ ಇಟ್ಕೊಳ್ರಿ. ನಾವು ಬೇರೆ ಬೇರೆ ಕಲರ್ಸ್ ಗಳನ್ನ ಸೇರಿದಾಗ ಇನ್ನೊಂದು ಯಾವ್ದೋ ಕಲರ್ ಬರುತ್ತೆ ನಮಗೆ. ಬೇರೆ ದ ಕಾಂಬಿನೇಷನ್ ಆಫ್ 3 colors ಕ್ಯಾನ್ ಪ್ರೊಡ್ಯೂಸ್ 300 ಡಿಫರೆಂಟ್ ಕಲರ್ಸ್. ಮೂರೇ ಕಲರ್ಗಳು ವಿವಿಧ ಬಣ್ಣಗಳ ವಿವಿಧ ಪ್ರಮಾಣದಲ್ಲಿ ಸೇರ್ಕೊಂಡಾಗ ಬೇರೆ ಬೇರೆ ಬಣ್ಣಗಳು ರೆಡಿ ಆಗ್ತಾವಂತ. ಸೊ ಇನ್ ದಟ್ ಸೆನ್ಸ್ ವಿ ಕ್ಯಾನ್ ಸಿ ಅ ಲಾಟ್ ಆಫ್ ಕಲರ್ಸ್ ಇನ್ ಫ್ಲವರ್ಸ್. Among the flowers we can see so many colors. ಎಷ್ಟು ತರ ಬಣ್ಣಗಳಿದಾವೆ ಹೇಳ್ರಿ ಹೂಗಳಲ್ಲಿ. ಇದು ಜಸ್ಟ್ ಗುಲಾಬಿ ತಗೊಂಡ್ರೆ ಎಷ್ಟೋ ಸಾವಿರಾರು ವೆರೈಟೀಸ್ ಗಳಿದಾವೆ ಬಣ್ಣಗಳಲ್ಲಿ. ಸೊ ಹೂ ಅಥವಾ ಹಣ್ಣುಗಳಲ್ಲಿ ಸಾಕಷ್ಟು ಕಲರ್ಸ್ ಗಳು ಬರ್ತಿದ್ರೆ ಅದಕ್ಕೆ ಮೇನ್ ರೀಸನ್ ಯಾವುದು? ಕ್ರೋಮೋಪ್ಲಾಸ್ಟ್. ಬಿಕಾಸ್ ಆಫ್ ದ ಕ್ರೋಮೋಪ್ಲಾಸ್ಟ್. ಅಂಡ್ ದೀಸ್ ಕ್ರೋಮೋಪ್ಲಾಸ್ಟ್ ವೆನ್ ಪ್ರೆಸೆಂಟ್ ಇನ್ ದ ಫ್ಲವರ್ ಹೆಲ್ಪ್ಸ್ ಇನ್ ಅಟ್ರಾಕ್ಟಿಂಗ್ ದ ಇನ್ಸೆಕ್ಟ್ಸ್ ಆರ್ ಪಾಲಿನೇಟಿಂಗ್ ಏಜೆಂಟ್ಸ್. ಹೂಗಳು ದುಂಬಿಗಳನ್ನ ಆಕರ್ಷಣೆ ಮಾಡಬೇಕಾಗಿತ್ತಂದ್ರೆ ಆ ಹೂಗಳಲ್ಲಿ ಏನಿರಬೇಕು? ಕ್ರೋಮೋಪ್ಲಾಸ್ಟ್, ಮೇಜರ್ಲಿ ಇನ್ ದ ಪೆಟಲ್ಸ್ ಅಲ್ಲಿರೋದಂತ. ಅಂಡ್ ದ ಲಾಸ್ಟ್ ಮೇಜರ್ ಥಿಂಗ್ ಇಸ್ ದಟ್ leucoplast, chloroplast, chromoplast. ಮೂರು ತರ ಪ್ಲಾಸ್ಟಿಡ್ಸ್ ಇದಾವಲ್ಲ, ಲಿಕೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್. ಇದರಲ್ಲಿ ಒಂದು ಪ್ಲಾಸ್ಟಿಡ್ ಇನ್ನೊಂದು ಪ್ಲಾಸ್ಟಿಡ್ ಆಗಿ ಕನ್ವರ್ಟ್ ಆಗೋದಂತ, ಚೇಂಜ್ ಆಗ್ತಾ ಇರ್ತವೆ ಆ ರೀತಿ ಅಂತ. ಸೊ ಪ್ಲಾಸ್ಟಿಡ್ಸ್ ಗಳು ಕನ್ವರ್ಟ್ ಆಗ್ತಾ ಇರ್ತವಂತ.
ಆ ಕನ್ವರ್ಟ್ ಆಗೋದ್ರಿಂದ ಬಣ್ಣಗಳ ಚೇಂಜ್ ಆಗ್ತಾ ಆಗ್ತಾ ಹೋಗೋದಂತ. ಎಸ್, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ chloroplast. So plastids. First one you observed the mitochondria, next one the plastid. Plastid ಅಲ್ಲಿ 3 ತರ ನೋಡಿದೀವಿ ನಾವು. Next we are having the ribosomes. Next one. Yes. Ribosomes. Yes. ರೈಬೋಸೋಮ್ಸ್ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಆಗಿದೆ. ನಾನೀಗ ಅದನ್ನ ಹೇಳಿದ್ರೆ ಮತ್ತೆ ರಿಪೀಟ್ ಹೇಳಿದಂಗೆ ಆಗುತ್ತೆ. ನಾವಕ್ಕೆ ಏನಂತ ಕರಿತಿದ್ದು ಹೇಳ್ರಿ? ರೈಬೋಸೋಮ್ಸ್, ರೈಟ್? ಎಸ್, ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ಪ್ರೋಟೀನ್ ಫ್ಯಾಕ್ಟರೀಸ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಪ್ರೋಟೀನ್ ಫ್ಯಾಕ್ಟರೀಸ್. ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡುವ ಕಾರ್ಖಾನೆಗಳಂತ ಕರಿತೀವಿ ರೈಬೋಸೋಮ್ಸ್. So they will produce different kinds, different varieties of proteins which are helpful for the cell activities as well as cell construction. So cell the construction ಮಾಡ್ಲಿಕ್ಕಾಗ್ಲಿ ಅಥವಾ ಸೆಲ್ ರೆಡಿ ಮಾಡ್ಬೇಕಾಗಿತ್ತಂದ್ರೆ, ಬೇರೆ ಬೇರೆ ಸೆಲ್ ಆರ್ಗನಲ್ಸ್ ರೆಡಿ ಮಾಡ್ಬೇಕಾಗಿತ್ತಂದ್ರೆ ಅಥವಾ ಚೆನ್ನಾಗಿ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಪ್ರೋಟೀನ್ಗಳು ಬೇಕಲ್ಲಿ. And those proteins are produced with the help of ribosomes, right? And these ribosomes, who observed these ribosomes for the first time? The question will be arised, ಯಾರು ನೋಡಿದ್ರು ribosomes ಅಂತ? So actually the ribosomes are first observed by Porter. Who is that scientist? Porter ಅನ್ನೋ ಸೈಂಟಿಸ್ಟ್ ಫಸ್ಟ್ ರೈಬೋಸೋಮ್ಸ್ ಗಳನ್ನ ನೋಡಿದ. ಅದು ಯಾವ ಸೆಲ್ಗಳಲ್ಲಿ? ಎನಿಮಲ್ ಸೆಲ್ಗಳಲ್ಲಿ. ಪ್ಲಾಂಟ್ ಸೆಲ್ಗಳಲ್ಲಿ ಮತ್ತೆ ಬೇರೆ ಸೈಂಟಿಸ್ಟ್ ಗಳು ನೋಡಿದ್ರು ಅದನ್ನ. First he observed, Porter observed the ribosomes in animal cell for the first time. But the name ribosome is given by another scientist. Ribosome ಅಂತ ಹೆಸರು ಕೊಟ್ಟಿದ್ದು ಬೇರೆ ಸೈಂಟಿಸ್ಟ್. And that scientist is coined by, coining ಅಂದ್ರೆ ಹೆಸರು ಕೊಡೋದಂತ, ನಾಮಕರಣ. Coined by Pellade. Who is that scientist? Pellade. Pellade ಅನ್ನೋ ಸೈಂಟಿಸ್ಟ್ ರೈಬೋಸೋಮ್ ಅಂತ ಹೆಸರು ಕೊಟ್ಟ. ಅದನ್ನ ಫಸ್ಟ್ ನೋಡಿದ್ರೆ ಯಾರು? ಪೋರ್ಟರ್ ಸೈಂಟಿಸ್ಟ್, ರೈಟ್? And for interesting sake, I am telling you, each cell may contain about 500,000 of ribosomes. ಪ್ರತಿ ಜೀವಕೋಶದ ಒಳಗಡೆ 500,000 ಅಷ್ಟು ರೈಬೋಸೋಮ್ಸ್ ಗಳು ಇರಬಹುದಂತ. So that means if we consider each cell may has 500,000. 1 million means 10 lakhs. 10 ಲಕ್ಷಕ್ಕೆ ನಾವು 1 million ಅಂತ ಹೇಳ್ತೇವೆ. 500,000 ಅಂದ್ರೆ 5 ಲಕ್ಷ. That means 5 lakh ribosomes. ಪ್ರತಿ ಸೆಲ್ ಒಳಗಡೆ 5 ಲಕ್ಷದಷ್ಟು ರೈಬೋಸೋಮ್ಸ್ ಗಳು ಇರಬಹುದಂತ. ಸೋ ಮೆನಿ ರೈಬೋಸೋಮ್ಸ್. ಮತ್ತೆ ಕ್ವಶನ್ ಬರ್ಬೋದು, ಎಲ್ಲೆಲ್ಲಿ ಇರ್ತಾರೆ ರೈಬೋಸೋಮ್ಸ್ ಗಳಂತ. ಆಲ್ರೆಡಿ ವಿ ನೋ the ribosomes are present in cytoplasm, first thing, and present in mitochondria, and present in chloroplast, and attached to plasma membrane. ಸೊ ಇಷ್ಟೆಲ್ಲಾ ಪ್ಲೇಸ್ ಗಳಲ್ಲಿ ನಾವು ರೈಬೋಸೋಮ್ಸ್ ಗಳನ್ನ ನೋಡಬಹುದು. ಅಂತ ಎಲ್ಲೇ ನೋಡಬಹುದು? ಸೈಟೋಪ್ಲಾಸಮ್ ದಲ್ಲಿ ತೇಲ್ತಾ ಇರ್ತವೆ ಎಲ್ಲ ರೈಬೋಸೋಮ್ಸ್ ಗಳು. ಮೈಟೋಕಾಂಡ್ರಿಯಾ ಒಳಗಡೆ ಕೂಡ ರೈಬೋಸೋಮ್ ನೋಡಬಹುದು. ಕ್ಲೋರೋಪ್ಲಾಸ್ಟ್ ನಲ್ಲಿ ರೈಬೋಸೋಮ್ ನೋಡಬಹುದು. ಇದ್ರೊಳಗಡೆ ಕೂಡ ರೈಬೋಸೋಮ್ಸ್ ಗಳು ಇರ್ತಾವಂತ. ಸೊ ಹಿಯರ್ ಐ ವಿಲ್ ಮಾರ್ಕ್ ಹಿಯರ್, ರೈಬೋಸೋಮ್ಸ್ ಆರ್ ಪ್ರೆಸೆಂಟ್ ಹಿಯರ್ ಆಲ್ಸೋ. ಎಸ್, ಇಲ್ಲಿ ಎಲ್ಲ ಕೂಡ ರೈಬೋಸೋಮ್ ನೋಡಬಹುದು ನಾವು. And the ribosomes are attached to the plasma membrane. Plasma membrane inner side ಒಳಗಿನಿಂದ ರೈಬೋಸೋಮ್ಸ್ ಗಳ ಅಟ್ಯಾಚ್ಮೆಂಟ್ ಆಗಿರಬಹುದಂತ, ರೈಟ್? And most important thing, these are the cell organelles present in both prokaryotic and eukaryotic cell. ಎರಡೂ ತರದ ಸೆಲ್ ಗಳಲ್ಲಿ ಇರುವ ಏಕೈಕ ಸೆಲ್ ಆರ್ಗನಲ್, ಅಂದ್ರೆ ಮುಖ್ಯವಾದ ಸೆಲ್ ಆರ್ಗನಲ್ ಅಂದ್ರೆ ಯಾವುದು? ರೈಬೋಸೋಮ್. It is present in both prokaryotic and eukaryotic cell. But type is different. So what is that meaning? If you consider
It is present in both prokaryotic cell and eukaryotic cell. Prokaryotic cell and eukaryotic cell ಎರಡರಲ್ಲಿ ಕೂಡ ನೋಡ್ತೇವೆ ನಾವು ರೈಬೋಸೋಮ್. But prokaryotic cell ribosome is 70s type. ಯಾವ ಟೈಪ್ ರೈಬೋಸೋಮ್? 70s ಟೈಪ್. ರೈಬೋಸೋಮ್ ದಲ್ಲಿ 2 ಟೈಪ್ಸ್ ಇದಾವೆ, 70s ಟೈಪ್ ಅಂಡ್ 80s ಟೈಪ್. ಸೊ ಪ್ರೋಕ್ಯಾರಿಯೋಟಿಕ್ ಸೆಲ್ ನಾವು ಬ್ಯಾಕ್ಟೀರಿಯಾದಲ್ಲಿ ನೋಡಿದ್ವಿ 70s ಟೈಪ್ ರೈಬೋಸೋಮ್ ಅಂತ. ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಈಸ್ ಹ್ಯಾವಿಂಗ್ 80s ಟೈಪ್ ರೈಬೋಸೋಮ್. ಯಾವ ಟೈಪ್ ಇದೆ? 80s ಟೈಪ್, ರೈಟ್? ಅಂಡ್ ಮೈಟೋಕಾಂಡ್ರಿಯಾ ಕ್ಲೋರೋಪ್ಲಾಸ್ಟ್, ಜಸ್ಟ್ ಐ ಮೆನ್ಷನ್. ಮೈಟೋಕಾಂಡ್ರಿಯಾ ಕ್ಲೋರೋಪ್ಲಾಸ್ಟ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಇರ್ತವೆ ಅಥವಾ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇರ್ತವೆ? Yes, those are present in eukaryotic cell, not prokaryotic cell. But ಒಂದು ಏನು ಡಿಫರೆನ್ಸ್ ಅಂದ್ರೆ, ಈ ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ ಇವು ಎರಡರಲ್ಲಿ 70s ಟೈಪ್ ರೈಬೋಸೋಮ್ ಇರುತ್ತೆ. ಯಾವ ಟೈಪ್ ರೈಬೋಸೋಮ್? 70s ಟೈಪ್. ಬಟ್ ನಾನು ಇಲ್ಲಿ ಏನ್ ಮೆನ್ಷನ್ ಮಾಡಿದ್ರಿ, ಯೂಕ್ಯಾರಿಯೋಟಿಕ್ ಸೆಲ್ ದಲ್ಲಿ ಇರೋ ಮೈಟೋಕಾಂಡ್ರಿಯಾ ಯಾವುದು? ಸಾರಿ, ರೈಬೋಸೋಮ್ ಯಾವ ಟೈಪ್ ಅಲ್ಲಿ? 80s ಟೈಪ್. That means eukaryotic cell cytoplasm is having 80s type ribosome, but eukaryotic cell mitochondria and chloroplast are having 70s type ribosome. ಅದು ಒಂದು ತಲೆ ಇಟ್ಕೊಳ್ರಿ, ಹೌದಾ? ಈ ರೈಬೋಸೋಮ್ ಗಳು ಎದರ್ಲಿಂತ ಆಗಿರ್ತಾವ ಅಂತ ಕ್ವಶನ್ ಬರುತ್ತೆ. ನೆಕ್ಸ್ಟ್ ದ ಕ್ವಶನ್ ವಿಲ್ ಬಿ ಅರೈಸ್ಡ್, ಎದರ್ಲಿಂತ ಆಗಿರೋದಂತ. ಸೊ ಬಿಫೋರ್ ದಟ್ ಒನ್, ಲೆಟ್ ಮೀ ಕ್ಲಿಯರ್ ಯು. These are membraneless cell organelles. So this is important thing. These are membraneless cell organelle. ಅಂದ್ರೆ ಈ ಸೆಲ್ ಆರ್ಗನಲ್ ಗಳಿಗೆ, ರೈಬೋಸೋಮ್ಸ್ ಗಳಿಗೆ ಕವಚ ಇರುವುದಿಲ್ಲ ಅಂತ ಮೇಲ್ಗಡೆ. membraneless cell organelle and made up of what? ಮತ್ತೆ ಅದು ಎದುರಿಂದ ಆಗಿರ್ಬೋದಂತ. And made up of rRNA and protein. ಎದರಿಂದ ಆಗಿರೋದು? ರೈಬೋಸೋಮ್ ಎರಡು ವಸ್ತುಗಳಿಂದ ಆಗಿದೆ ಅಂತ. rRNA, ಆರ್ ಅಂದ್ರೆ ರೈಬೋಸೋಮಲ್ ಅಂತ ಅರ್ಥ. ಆರ್ ಮೀನ್ಸ್ ರೈಬೋಸೋಮಲ್, ರೈಬೋಸೋಮಲ್ RNA. ಸೊ RNA ದಲ್ಲಿ 3 ಟೈಪ್ ನೋಡ್ತೇವೆ ನಾವು, mRNA, tRNA, rRNA. ಸೊ ಅದು ಏನ್ ಕೆಲಸ ಮಾಡುತ್ತೆ ಅದು ನಿಮಗೆ ಮುಂದೆ ಹೈಯರ್ ಕ್ಲಾಸಸ್ ಹೋದಾಗ ಗೊತ್ತಾಗುತ್ತೆ. ಬಟ್ ತಲೆ ಇಟ್ಕೊಳ್ರಿ ನೀವು, rRNA ಅದೊಂದು ಎಳೆ, ಜಸ್ಟ್ ಲೈಕ್ ಹೌ ದ DNA is there, just like RNA is there. ಸೊ rRNA ಪ್ರೋಟೀನ್ ಜೊತೆ ಸುತ್ತಕೊಂಡು ರೈಬೋಸೋಮ್ ರೆಡಿ ಆಗುತ್ತಂತೆ. And that protein name is, ಯಾವ ಪ್ರೋಟೀನ್ ಅಂದ್ರೆ, so I'll write the protein name, that is ribonucleoprotein. What is that protein? Ribonucleoprotein. ರೈಬೋನ್ಯೂಕ್ಲಿಯೋಪ್ರೋಟೀನ್ ಅನ್ನೋದು rRNA ಜೊತೆ ಸುತ್ತಕೊಂಡ್ರೆ ಅದು ರೈಬೋಸೋಮ್ ಆಗತ್ತಂತೆ. ಹೇಗೆ ಅಂತ ನೀವು ಕ್ವಶನ್ ಕೇಳಬಹುದು. ಸೇ ಫಾರ್ ಎಕ್ಸಾಂಪಲ್, ದಿಸ್ ಈಸ್ rRNA, ಇದೊಂದು rRNA ಅಂತ ಅನ್ಕೊಂಡ ಎಳೆ. ಸೊ ಆ rRNAಗೆ ನಾವು ಪ್ರೋಟೀನ್ ಗಳನ್ನ ಸೇರಿಸಬೇಕೀಗ. ಸೊ ವಿ ಆರ್ ಗೋಯಿಂಗ್ ಟು ಜಾಯಿನ್ ದ ಪ್ರೋಟೀನ್ಸ್. ಇಲ್ಲೆಲ್ಲ ಪ್ರೋಟೀನ್ ಗಳು ಸೇರಿಸ್ಕೊಂಡಿದ್ದು ನಾನು. ಆ ಸೇರ್ಕೊಂಡಿರೋದು ಒಂದು ಶೇಪ್ ನಲ್ಲಿ ಮಡ್ಚ್ಕೊಂಡ್ರೆ ಅದು ರೈಬೋಸೋಮ್ ಆಗುತ್ತೆ. ಸೊ how that structure will be looking like means like this. ಈ ರೀತಿ. Yes, this is ribosome. ಸೊ ಈ ರೈಬೋಸೋಮ್ಗೆ, ಓಕೆ, ಸೊ ಕಲರ್ ಚೇಂಜ್ ಆಯ್ತು. ನಾನು ಇದು ತೋರಿಸಿದ್ದು rRNA ಅಂತ ಹೇಳಿದ್ದೆ ನಾನು, ಇದು rRNA ಎಳೆ. ಸೊ ಅದು rRNA ಅಲ್ಲಿ ತೋರಿಸ್ತಿರೋದು, ಸ್ವಲ್ಪ ಅಲ್ಲಿ ಕಲರ್ ಚೇಂಜ್ ಆಯ್ತು. ಅದಕ್ಕೇನ್ ಸುತ್ತಕೊಳ್ಳೋದು ಈಗ, ಅಲ್ಲಿ ಏನಿರೋದು ಪ್ರೋಟೀನ್. ಸೊ ದ ಪ್ರೋಟೀನ್ಸ್ ಆರ್ ಪ್ರೆಸೆಂಟ್ ಹಿಯರ್, ಮೆನಿ ಪ್ರೋಟೀನ್ಸ್ ಆರ್ ಪ್ರೆಸೆಂಟ್ ಹಿಯರ್. ಇಲ್ಲೆಲ್ಲ ಸಾಕಷ್ಟು ಪ್ರೋಟೀನ್ಗಳಿದಾವೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ರೈಬೋಸೋಮ್. ಇದು ಹೊರಗಡೆಯಲ್ಲಿ ಯಾವುದು ಕವಚ ಇಲ್ಲ ಇದಕ್ಕೆ, ಹೆನ್ಸ್ ಇಟ್ ಈಸ್ membraneless cell organelle. ಬಟ್ ಈ ರೈಬೋಸೋಮ್ ಎರಡು ಪಾರ್ಟ್ಸ್ ಗಳಿಂದ ಆಗಿದೆ ಅಂತ. ವಿ ಕ್ಯಾನ್ ಸಪರೇಟ್ ಒನ್ ರೈಬೋಸೋಮ್ ಇಂಟು 2 parts. And those parts I'll mark here. ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ಆ ಪಾರ್ಟ್ಗಳನ್ನು.
ಇದಿಷ್ಟು ಒಂದ್ ಪಾರ್ಟ್, ಈ ಕೆಳಗಿನ ಒಂದ್ ಪಾರ್ಟ್ ಅಂತ ಎರಡು ಪಾರ್ಟ್ಸ್ ಗಳನ್ನು ತೋರಿಸಬಹುದು. ಸೊ ದಿಸ್ ಈಸ್ ಸ್ಮಾಲರ್ ಯೂನಿಟ್ ಅಂಡ್ ದಿಸ್ ಈಸ್ ಲಾರ್ಜರ್ ಯೂನಿಟ್. ಒಂದು ಎರಡು ಘಟಕಗಳನ್ನು ನೋಡಬಹುದಾ, ಸ್ಮಾಲರ್ ಯೂನಿಟ್ ಅಂಡ್ ಲಾರ್ಜರ್ ಯೂನಿಟ್. ಎರಡು ಸಪರೇಟ್ ಆಗಿರ್ತವೆ. ಪ್ರೋಟೀನ್ ಸಿಂಥಸಿಸ್ ಆಗೋ ಟೈಮ್ದಲ್ಲಿ ಎರಡು ಕೂಡ್ಕೊಳ್ತವೆ. when the protein is getting produced, at that time both are getting fused together. So smaller unit and larger unit. So ಈಗ ನಾನು ಹೇಳಿದೆ, ಒಂದ್ ವೇಳೆ ರೈಬೋಸೋಮ್ 70s ಟೈಪ್ ಇತ್ತು ಅಂದ್ರೆ, ಇದು 70s ಟೈಪ್ ಇತ್ತು ಅಂದ್ರೆ ಸ್ಮಾಲರ್ ಯೂನಿಟ್ ಎಷ್ಟು ಇರುತ್ತಂತ. ಸ್ಮಾಲರ್ ಯೂನಿಟ್ ಈಸ್ 30s and the larger unit is 50s. larger unit 50s, smaller unit 30s. ಎರಡು ಸೇರ್ಕೊಂಡು 70s ಟೈಪ್ ರೈಬೋಸೋಮ್. ಇಲ್ಲಿ ಎಸ್ ಅಂದ್ರೆ ಏನಂತ ಕೇಳಬಹುದು ನೀವು. ವಾಟ್ ಇಸ್ ದಟ್ ಎಸ್? ಎಸ್ ಮೀನ್ಸ್ ಸೆಡ್ಬರ್ಗ್ ಕಾನ್ಸ್ಟಂಟ್. I will mention here, S means so S means Sedberg coefficient or Sedberg constant. Sedberg ಅನ್ನೋ ಒಬ್ಬ ಸೈಂಟಿಸ್ಟ್, ಸೊ ಇದರ ರಿಲೇಟೆಡ್ ಅಂದ್ರೆ ರೈಬೋಸೋಮ್ಸ್ ಗಳು ಎಷ್ಟು ತಳದಲ್ಲಿ ಬೇಗ ಕೂತ್ಕೊಳ್ತವೆ, ಸೆಡಿಮೆಂಟ್ ಆಗ್ತವೆ ಅನ್ನೋ ರೇಟ್ ಅನ್ನು ನೋಡ್ಕೊಂಡು ಹೇಳಿದ. ಸೊ ಆ ಕಾನ್ಸೆಪ್ಟ್ ಬಿಟ್ರೆ ಸದ್ಯಕ್ಕೆ ನಿಮ್ಗೆ ಅದು ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಬಟ್ ತಲ್ಲಿಟ್ಕೊಳ್ರಿ, ಸ್ಮಾಲರ್ ಲಾರ್ಜರ್ ಸಬ್ ಯೂನಿಟ್ಗಳು ಪೀಸಸ್ ಸೇರ್ಕೊಂಡ ಒಂದು ಟೋಟಲ್ ರೈಬೋಸೋಮ್ ಆಯ್ತು. ಸೊ ದಿಸ್ ಈಸ್ 70s ಟೈಪ್ ರೈಬೋಸೋಮ್. ಹಾಗೆ ಯೂಕ್ಯಾರಿಯೋಟಿಕ್ ರೈಬೋಸೋಮ್ ಯಾವುದು? 80s. ಸೊ ಇನ್ ಕೇಸ್ ಆಫ್ 80s ರೈಬೋಸೋಮ್, the smaller subunit is 40s. What is the smaller subunit? 40s. And the larger subunit is 60s. One is 40s, one is 60s. ಆ ರೀತಿ ಇರೋದಂತ. ಸೊ ದಟ್ ಈಸ್ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ ರೈಬೋಸೋಮ್. ಸೊ ಎರಡು ಸೇರಿಸಿದ ಎಷ್ಟಾಯ್ತು? 80s ಟೈಪ್ ರೈಬೋಸೋಮ್ ಆಯ್ತು ಅಂತ. ರೈಟ್? ಅಂಡ್ ದೀಸ್ ರೈಬೋಸೋಮ್ಸ್ ನಾವ್ ಏನಂತ ಕರಿತಿದ್ವಿ? Protein factories. We'll call them as protein factories. Helps in synthesis of protein. So protein ಅನ್ನು ಉತ್ಪಾದನೆ ಮಾಡೋ ಟೈಮ್ದಲ್ಲಿ ಹೆಲ್ಪ್ ಆಗೋ ರೈಬೋಸೋಮ್ಸ್ ಗಳಂತೀವಿ. ಸೊ ಸಾಕಷ್ಟು ಇದಾವೆ ಈ ತರದ ರೈಬೋಸೋಮ್ಸ್ ಗಳು ಸೆಲ್ ಥ್ರೂ ಔಟ್ ದ ಸೆಲ್. ಈ ರೈಬೋಸೋಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಟ್ಯಾಚ್ಮೆಂಟ್ ಆಗಿದ್ರೆ ಏನಂತ ಕರಿತಾನೋ ಅದಕ್ಕೆ? ಎಸ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಆಗಿಲ್ಲ ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದೇ ರೀತಿ ಪ್ಲಾಸ್ಮಾ ಮೆಂಬ್ರೇನ್ಗೂ ಅಟ್ಯಾಚ್ಮೆಂಟ್ ಆಗಿರುತ್ತೆ ರೈಬೋಸೋಮ್. ಅದೇ ರೀತಿ ಸೈಟೋಪ್ಲಾಸಮ್ದಲ್ಲಿ ಫ್ರೀ ಆಗಿರ್ತವೆ. ಅದೇ ರೀತಿ ಮೈಟೋಕಾಂಡ್ರಿಯಾ ಒಳಗಡೆ, ಅದೇ ರೀತಿ ಕ್ಲೋರೋಫ್ಲಾಸ್ಟ್ ಒಳಗಡೆ ಇದೆ. ಸೊ ವಿ ಕ್ಯಾನ್ ಸಿ ದ ರೈಬೋಸೋಮ್ಸ್ ಇನ್ ಮೆನಿ ಪ್ಲೇಸಸ್, ಸಾಕಷ್ಟು ಕಡೆಗಳಲ್ಲಿ ನೋಡಬಹುದು ಅಂತ. ರೈಟ್? ಅಂಡ್ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟಿಕ್ ಸೆಲ್, ಪ್ರೋಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ mRNA-ಗೆ, ಸೊ ನಾನು ಹೇಳಿದ್ ಯಾವ RNA ಇದು? rRNA. ಈಗ ಇನ್ನೊಂದು RNA ಹೇಳ್ತಾ ಇರೋದು mRNA, ದಟ್ ಇಸ್ ಅನದರ್ RNA. ಸೊ RNA-ಗಳಿದ್ರೆ ಮಾತ್ರ ಪ್ರೋಟೀನ್ ರೆಡಿ ಆಗುತ್ತೆ, ಅದೊಂದು ತಲೆ ಇಟ್ಕೊಳ್ರಿ. ವೆನ್ ವಿ ಆರ್ ಹ್ಯಾವಿಂಗ್ 3 types of RNAs, mRNA, tRNA, rRNA, then only we can get the protein. ಸೊ ಇನ್ನೊಂದು RNA ಕನ್ಸಿಡರ್ ಮಾಡೋಣ, mRNA. ಸೊ to the mRNA many ribosomes are attached. ಸೊ ಒಂದೇ mRNA ಎಳೆಗೆ ಸಾಕಷ್ಟು ರೈಬೋಸೋಮ್ಸ್ ಗಳು ಅಟ್ಯಾಚ್ಮೆಂಟ್ ಆಗಿರ್ತವೆ. ಯಾವುದ್ರಲ್ಲಿ? ಪ್ರೋಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ. ದೆನ್ ದಟ್ ಕೈಂಡ್ ಆಫ್ ಕಂಡೀಷನ್ ವಿ ವಿಲ್ ಕಾಲ್ ಇಟ್ ಆಸ್ ಪಾಲಿರೈಬೋಸೋಮ್. ಅದಕ್ಕೆ ಏನಂತ ಕರಿತೀವಿ? ಪಾಲಿರೈಬೋಸೋಮ್ ಆರ್ ಪಾಲಿಸೋಮ್ ಅಂತ ಕರಿತೀವಿ. ಮೆನಿ ರೈಬೋಸೋಮ್ಸ್ ಆರ್ ಅಟ್ಯಾಚ್ಡ್ ಆನ್ ಒನ್ ಸ್ಟ್ರಾಂಡ್ ಆಫ್ mRNA. ಒಂದು ಮುತ್ತಿನ ಸರದ ತರ ಕಾಣಿಸುತ್ತೆ ನೋಡ್ಲಿಕ್ಕೆ. ದಟ್ ಸ್ಟ್ರಕ್ಚರ್ ಇಸ್ ಪಾಲಿರೈಬೋಸೋಮ್ ಆರ್ ಪಾಲಿಸೋಮ್ ಅಂತ. ಹೌದಾ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ರೈಬೋಸೋಮ್. ರೈಬೋಸೋಮ್ ನಾವು ಈ ರೀತಿ ನೋಡಬಹುದು ಅಂತ. ನಿಮಗೆ ಡಯಾಗ್ರಾಮ್ ಕೊಟ್ಟಿದ್ರು ಬುಕ್ ದಲ್ಲಿ, ರೈಬೋಸೋಮ್ ಎರಡು ಪೀಸಸ್, ಸ್ಮಾಲರ್ ಯೂನಿಟ್, ಲಾರ್ಜರ್ ಯೂನಿಟ್ ಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ರು, ಒಂದ್ಸರಿ ನೋಡ್ಕೊಳ್ರಿ ಅದನ್ನ. ರೈಟ್? ಸೊ ನಾವು ಇಲ್ಲಿವರೆಗೆ ಏನೋ ನೋಡಿದಾಗ ಆಯ್ತು ಯೂಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ.
ಎಂಡೋ ಮೆಂಬ್ರೇನ್ ಸಿಸ್ಟಮ್ ನೋಡಿವಿ. ಸೊ ಎಂಡೋ ಮೆಂಬ್ರೇನ್ ಸಿಸ್ಟಮ್ ದಲ್ಲಿ ನಾವು ಫಸ್ಟ್ ನೋಡಿದ್ದು ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನೆಕ್ಸ್ಟ್ ಗಾಲ್ಗಿ ಕಾಂಪ್ಲೆಕ್ಸ್, ನೆಕ್ಸ್ಟ್ ಲೈಸೋಸೋಮ್, ನೆಕ್ಸ್ಟ್ ವ್ಯಾಕ್ಯೂಲ್. ಅದಾದ್ಮೇಲೆ ಮೈಟೋಕಾಂಡ್ರಿಯಾ, ಕ್ಲೋರೋಫ್ಲಾಸ್ಟ್, ಪ್ಲಾಸ್ಟಿಡ್ಸ್ಗಳು, ಪ್ಲಾಸ್ಟಿಡ್ಸ್, ನೆಕ್ಸ್ಟ್ ರೈಬೋಸೋಮ್. ಈಗ ಇಷ್ಟು ನೋಡ್ದಂಗೆ ಆಯ್ತು. ಇನ್ನು ಒಂದು ಸ್ಟ್ರಕ್ಚರ್ ಉಳಿದಿದೆ, ಬಾಕಿ ಉಳಿದಿದೆ. ಸೆಲ್ಗೆ ಶೇಪ್ ಕೊಡೋರು ಯಾರು ಅಂತ ನಂದೊಂದು ಕ್ವಶನ್. ಬೇಸಿಕಲಿ ಎಷ್ಟೋ ಸೆಲ್ಗಳಿಗೆ ಶೇಪ್ ಹೊರಗ್ಲಿಂತ ಬರುತ್ತೆ, ಸಾರಿ ಎಷ್ಟೋ ಜೀವಿಗಳಿಗೆ, ಚಿಕ್ಕ ಜೀವಿಗಳಿಗೆ ಶೇಪ್ ಹೊರಗ್ಲಿಂತ ಬರುತ್ತೆ. ಈಗ ನೋಡ್ರಿ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಾಕ್ರೋಚ್, ಜಿರ್ಲೆ ಮೇಲೆ ಒಂದು ಗಟ್ಟಿ ಕವಚ ಇರುತ್ತೆ, ರೆಕ್ಕೆ ಕವಚ ಇರುತ್ತೆ. ಸೊ ಆ ಕವಚ ಒಂದು ಶೇಪ್ ಅನ್ನ ಕೊಡುತ್ತೆ ಜಿರ್ಲೆಗೆ. ಒಳಗಡೆ ಸಾಫ್ಟ್ ಪಾರ್ಟ್ಸ್ ಇರುತ್ತೆ, ಅದ್ರ ಒಳಗಡೆ ಫ್ಲೆಶ್, ಸಾಫ್ಟ್ ಪಾರ್ಟ್ಸ್. ಅದೇ ರೀತಿ ನಾನು ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೇನೆ. ಕೆಲವೊಂದಿಷ್ಟು ಎನಿಮಲ್ಸ್ ಗಳಿಗೆ ಹೊರಗಡೆ ಹಾರ್ಡ್ ಪಾರ್ಟ್ಸ್ ಇರ್ತವೆ. ವಿ ಆರ್ ಹ್ಯಾವಿಂಗ್ ಹಾರ್ಡ್ ಕವರಿಂಗ್ ಆನ್ ದ ಬಾಡಿ ಸರ್ಫೇಸ್. ಬಿಕಾಸ್ ಆಫ್ ದೋಸ್ ಹಾರ್ಡ್ ಕವರಿಂಗ್, ದಟ್ ಬಾಡಿ ಇಸ್ ಗೆಟಿಂಗ್ ಒನ್ ಪರ್ಟಿಕ್ಯುಲರ್ ಶೇಪ್. ಈಗ ನಮಗೆ ಹಾರ್ಡ್ ಪಾರ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ಬಾಡಿದಲ್ಲಿ ನೇಲ್ಸ್ ಗಳಿದಾವೆ, ಟೀತ್ ಹಾರ್ಡ್ ಇದಾವೆ. ಈ ನೇಲ್ಸ್ ಟೀತ್ ಅನ್ನ ಬಿಟ್ರೆ ಥ್ರೂ ಔಟ್ ದ ಬಾಡಿ ವಿ ಆರ್ ಹ್ಯಾವಿಂಗ್ ದ ಸ್ಕಿನ್. ಇಲ್ಲೆಲ್ಲ ಸ್ಕಿನ್ ಇದೆ. ಬಟ್ ನನ್ನ ಕ್ವಶನ್ ಏನಂದ್ರೆ, ಸ್ಕಿನ್ ಅನ್ನ ಹಿಂಗೆ ತೆಗೆದಿಟ್ಟು ಬಿಟ್ರೆ ಮಡ್ಚ್ಕೊಳುತ್ತೆ ಅದು ಸ್ಕಿನ್. ಬಟ್ ಅದೇ ರೀತಿ ಮಾಂಸನ ತೆಗೆದು ಹೊರಗಡೆ, ನಮ್ಮ ದೇಹದ ಮಾಂಸ ತೆಗೆದಿಟ್ವಿ ಅಂದ್ರೆ, ಇಫ್ ಯು ಆರ್ ಟೇಕಿಂಗ್ ಔಟ್ ದ ಫ್ಲೆಶ್ ಔಟ್ ಸೈಡ್ ಅಂಡ್ ಇಫ್ ಯು ಕೀಪ್ ಅಟ್ ಒನ್ ಸೈಡ್, ದೆನ್ ದಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಸಚ್ ಕೈಂಡ್ ಆಫ್ ಪರ್ಟಿಕ್ಯುಲರ್ ಶೇಪ್. ಅದಕ್ಕೊಂದು ಕರೆಕ್ಟ್ ಆಗಿ ಒಂದು ನಿರ್ದಿಷ್ಟವಾದ ಒಂದು ಆಕಾರ ಬರೋದಿಲ್ಲ. ಬಟ್ ನನ್ನ ಕ್ವಶನ್ ಏನಂದ್ರೆ, ಇಷ್ಟೆಲ್ಲ ಇದ್ರು ನಮ್ಗೆ ಒಂದು ಕರೆಕ್ಟ್ ಆಗಿ ಆಕಾರ ಇದೆ, ಒಂದು ಶೇಪ್ ಇದೆಲ್ಲ ನಮ್ಮ ಬಾಡಿಗೆ, ಒಂದು ವಿ ಆರ್ ಹ್ಯಾವಿಂಗ್ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಎಲ್ಲಿಂದ ಬಂತು ಅಂತ ಕೇಳ್ತೀನಿ ನಾನು. ಯಾರು ಕೊಡೋರು ಈ ಸ್ಟ್ರಕ್ಚರ್? ನನ್ನ ದೇಹ ಹಿಂಗೆ ಕರೆಕ್ಟ್ ಆಗಿರ್ಬೇಕಂದ್ರೆ ಒಳಗಡೆ ಒಂದು ಸ್ಟ್ರಕ್ಚರ್ ಇದೆಯಲ್ಲ. ವಿ ಆರ್ ಹ್ಯಾವಿಂಗ್ ಇಂಟರ್ನಲ್ ಫ್ರೇಮ್ವರ್ಕ್. ಒಳಗಡೆ ಒಂದು ಫ್ರೇಮ್ವರ್ಕ್ ಇದೆ ಬಾಡಿನಲ್ಲಿ. ನಾವು ಅದಕ್ಕೆ ಅಸ್ಥಿ ಪಂಜರ ಅಂತ ಕರಿತೀವಿ. ನಾನು ಈ ರೀತಿ ಕಾಣಿಸ್ತೇನೆ ಅಂದ್ರೆ ನನ್ನ ಅಸ್ಥಿ ಪಂಜರ ಒಳಗಡೆ ಹಿಂಗೆ ಇದೆ. ಎಲುಬಿನ ಅಸ್ಥಿ ಪಂಜರ ಹೊರಗಡೆ ತೆಗೆದಿಟ್ಟರೆ ಅದು ಮನುಷ್ಯನ ತರನೇ ಕಾಣಿಸುತ್ತೆ. ಬಿಕಾಸ್ ಆಫ್ ದಟ್ ಇಂಟರ್ನಲ್ ಸ್ಟ್ರಕ್ಚರ್ ಫ್ರೇಮ್ವರ್ಕ್ ವಿ ಆರ್ ಹ್ಯಾವಿಂಗ್ ದಿಸ್ ಶೇಪ್. ಅಂದ್ರೆ ನಮಗೆ ಆಕಾರ ಒಳಗ್ಲಿಂತ ಬಂತು. ಹೌದಾ? ಒಂದು ಶೇಪ್ ನಮಗೆ ಒಳಗ್ಲಿಂತ ಬಂತು. ಅದೇ ರೀತಿ ಎನಿಮಲ್ ಸೆಲ್ಗಳಲ್ಲಿ ಮೇಜರ್ ಆಗಿ, ಅಥವಾ ಪ್ಲಾಂಟ್ ಸೆಲ್ ಅಂತ ಅನ್ಕೊಳ್ರಿ, ಅದೇ ರೀತಿ ಸೆಲ್ಗಳ ಒಳಗಡೆ ಶೇಪ್ ಕೊಡ್ಲಿಕ್ಕೆ ಒಂದು ಫ್ರೇಮ್ ವರ್ಕ್ ಇದೆ. ಸೆಲ್ ಒಳಗಡೆ ಸೆಲ್ ಒಂದು ನಿರ್ದಿಷ್ಟವಾದ ಆಕಾರ, ಒಂದು ಸೈಜ್ ಬರಬೇಕಾಗಿತ್ತು ಅಂದ್ರೆ, ಒಂದು ಶೇಪ್ ಬರಬೇಕಾಗಿತ್ತು ಅಂದ್ರೆ ಸೆಲ್ ಒಳಗಡೆ ಕೆಲವೊಂದಿಷ್ಟು ಪ್ರೋಟೀನ್ಸ್ ಗಳು ವರ್ಕ್ ಮಾಡ್ತವೆ. ಸೊ ದೋಸ್ ಪ್ರೋಟೀನ್ಸ್ ವಿ ವಿಲ್ ಕಾಲ್ ದಮ್ ಆಸ್ ಸೈಟೋಸ್ಕೆಲೆಟನ್. ಸೊ ನಾವು ಅದಕ್ಕೆ ಏನಂತ ಕರಿತೀವಿ? ಸೈಟೋಸ್ಕೆಲೆಟನ್. ಸೈಟ್ ಮೀನ್ಸ್ ಸೆಲ್, ಸ್ಕೆಲೆಟನ್ ಅಸ್ಥಿ ಪಂಜರ ಅಂತ ಅನ್ಕೊಂಡ್ರಿ. ಸೈಟೋಸ್ಕೆಲೆಟನ್ ಅಂದ್ರೆ ಜೀವಕೋಶದ ಅಸ್ಥಿ ಪಂಜರ ಅಂತ. ನಮ್ಗೆ ಹೆಂಗ್ ಅಸ್ಥಿ ಪಂಜರ ಇದೆ ಹಂಗೆ ಜೀವಕೋಶಗಿದೆ ಅಂತ. ಸೊ ದಟ್ ಸೈಟೋಸ್ಕೆಲೆಟನ್, ಇಟ್ ಈಸ್ ಗಿವಿಂಗ್ shape and structure as well as mobility to cell. ಸೆಲ್ಗೆ ಒಂದು ಆಕಾರ, ಸೆಲ್ಗೆ ಶೇಪ್, ಸ್ಟ್ರಕ್ಚರ್ ಮತ್ತು ಮೊಬಿಲಿಟಿ. if the cell wants to move from place to place, or if the cell is showing the movement from the place where it is residing, ಅದು ಎಲ್ಲಿದೆ ಅದೇ ಪ್ಲೇಸ್ ಇಂದ ಸ್ವಲ್ಪ ಮೂವ್ಮೆಂಟ್ ಆಗಬೇಕಾಗಿತ್ತು ಅಂದ್ರೆ ಸೆಲ್, ಈ ಸೈಟೋಸ್ಕೆಲೆಟನ್ ಗಳು ಯೂಸ್ ಆಗ್ತವಂತ. ನೀವು ಕೇಳಬಹುದು ಸೈಟೋಸ್ಕೆಲೆಟನ್ ಹೆಂಗಿರ್ತವೆ ಸೆಲ್ ಒಳಗಡೆ ಅಂತ. ಐ ವಿಲ್ ಶೋ ಯು ದ ಡಯಾಗ್ರಾಮ್. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಸೆಲ್ and this is nucleus. Inside nucleus, so we are having cell organelles. ಇಲ್ಲೆಲ್ಲ ನಮಗೆ ಸೆಲ್ ಆರ್ಗನಲ್ಸ್ ಗಳಿದೆ, ಬೇರೆ ಬೇರೆ ಸೆಲ್ ಆರ್ಗನಲ್ಸ್, ಸಾಕಷ್ಟು ಸೆಲ್ ಆರ್ಗನಲ್ಸ್ ಗಳಿದಾವೆ. ಹೌದಾ? we are having mitochondria, chloroplast, Golgi complex, endoplasmic reticulum, lysosome, so many organelles are present. ಈಗ ನನ್ನ ಕ್ವಶನ್, ಈ ಸೆಲ್ ಒಳಗಡೆ ಆರ್ಗನಲ್ಸ್ ಇಲ್ಲೆಲ್ಲ ಏನಿದೆ ಖಾಲಿ ಸ್ಪೇಸ್ ಅಲ್ಲಿ? ಸೈಟೋಪ್ಲಾಸಮ್. ವಿ ಆರ್ ಹ್ಯಾವಿಂಗ್ ಸೈಟೋಪ್ಲಾಸಮ್, ದಟ್ ಮೀನ್ಸ್ ಲಿಕ್ವಿಡ್. ಈ ಲಿಕ್ವಿಡ್ ಅಲ್ಲಿ ಸೆಲ್ ಆರ್ಗನಲ್ಸ್ ಗಳು ತೇಲ್ತಾ ಇದೆ ಒಳಗಡೆ. ಆ ತೇಲೋ ಆರ್ಗನಲ್ಸ್ ಗಳು, ಈ ಆರ್ಗನಲ್ಸ್ ಅದೇ ಪ್ಲೇಸ್ ಇರ್ತಾವೋ ಅಥವಾ ಪ್ಲೇಸ್ ಚೇಂಜ್ ಮಾಡ್ತಿರ್ತಾವ ಅಂತ.
whether the organelles are moving inside or they will be restricted at one place. Yes, restricted at one place majorly. ಈ ಸೆಲ್ ಆರ್ಗನಲ್ಸ್ ಗಳು ಮುಖ್ಯವಾಗಿ ಆಲ್ಮೋಸ್ಟ್ ಅದೇ ಪ್ಲೇಸ್ ಗೆ ಇರ್ತಾವಂತೆ. ಮತ್ತೆ ಈ ಸೆಲ್ ಆರ್ಗನ್ ಅದೇ ಪ್ಲೇಸ್ ಗೆ ನಿಂತ್ಕೋಬೇಕಂದ್ರೆ ಒಳಗಡೆ ಯಾರಾದ್ರೂ ಹಿಡ್ಕೋಬೇಕಲ್ಲ ಅವನ್ನ. ಸೊ ದಟ್ ವರ್ಕ್ ಇಸ್ ಡನ್ ಬೈ cytoskeleton. So how actually the cytoskeleton is present means these are the thread like structures. ಸೊ ಸೆಲ್ ಒಳಗಡೆ ಸೈಟೋಪ್ಲಾಸಂದಲ್ಲಿ ಜಾಲವಾಗಿ ಹರಡಿಕೊಂಡಿರೋ ಪ್ರೋಟೀನ್ಗಳ ಎಳೆಗಳು ಕಾಣಿಸ್ತವೆ. ವಿ ಕ್ಯಾನ್ ಸಿ ದ ಫೈಬರ್ಸ್ ಆಫ್ ಪ್ರೋಟೀನ್ಸ್ ವಿಚ್ ಆರ್ ಸ್ಪ್ರೆಡ್ ಥ್ರೂಔಟ್ ದ ಸೈಟೋಪ್ಲಾಸಮ್. ಫ್ರಮ್ ವೇರ್ ಟು ವೇರ್ ಮೀನ್ಸ್ ಫ್ರಮ್ ನ್ಯೂಕ್ಲಿಯಸ್ ಟು ಪ್ಲಾಸ್ಮಾ ಮೆಂಬ್ರೇನ್. ಈ ನ್ಯೂಕ್ಲಿಯಸ್ ಇಂದ ಸ್ಟಾರ್ಟ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ ಎಳೆಗಳಿರುತ್ತೆ ಸಾಕಷ್ಟು. ಆ ಎಲೆಗಳ ಮಧ್ಯದಲ್ಲಿ ಈ ಎಲ್ಲಾ ಸೆಲ್ ಆರ್ಗನಲ್ಸ್ ಗಳು ಒಂದು ಪ್ಲೇಸ್ ಕರೆಕ್ಟ್ ಆಗಿ ನಿಂತ್ಕೊಂಡಿರ್ತಾವಂತೆ. ಅಂಡ್ ದೀಸ್ ಪ್ರೋಟೀನ್ ಮಟೀರಿಯಲ್ಸ್ ಆರ್ ಗಿವಿಂಗ್ a particular shape, structure as well as mobility to the cell. Those proteins will call them as cytoskeleton. And the protein ಯಾವ protein ಗಳು ನೋಡಬಹುದು ಅಂತ. So here those protein materials are majorly we are divided into two categories: microfilament and microtubules. ಎರಡು ತರ ಫಿಲಾಮೆಂಟ್ಸ್ ಗಳಿವೆ. ಮೈಕ್ರೋ ಎರಡು ತರ ಎಳೆಗಳು, ಪ್ರೋಟೀನ್ ಎಳೆಗಳಂತ. ಮೈಕ್ರೋಫಿಲಾಮೆಂಟ್ಸ್ ಅಂಡ್ ಮೈಕ್ರೋಟ್ಯೂಬ್ಯೂಲ್ಸ್. ದೀಸ್ ಆರ್ ದ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ ಫೈಬರ್ಸ್ ಪ್ರೆಸೆಂಟ್ ಥ್ರೂಔಟ್ ದ ಸೆಲ್. ಸೆಲ್ ಒಳಗಡೆ ಇರೋದಂತ. ಅದು ಒಳಗಿಂತ ಒಂದು ಶೇಪ್ ಕೊಡುತ್ತಂತ ಸೆಲ್ಗೆ, ರೈಟ್? ಅಂಡ್ ದ ಮೈಕ್ರೋಫಿಲಾಮೆಂಟ್ಸ್ ದೀಸ್ ಆರ್ ಮೇಡ್ ಅಪ್ ಆಫ್ ಆಕ್ಟಿನ್ ಪ್ರೋಟೀನ್. ನಾನು ಹೇಳಿದಲ್ಲ ಮೈಕ್ರೋಫಿಲಾಮೆಂಟ್. ಫಿಲಾಮೆಂಟ್ ಅಂದ್ರೆ ಗೊತ್ತಾಗ್ತಲ್ಲ, ಎಳೆ. ಮೈಕ್ರೋ ಅಂದ್ರೆ ಚಿಕ್ಕದಾಗಿರೋ ಎಳೆ. ಆ ಚಿಕ್ಕದಾಗಿರೋ ಎಳೆ ಯಾವ ಪ್ರೋಟೀನ್ ಇಂದ ಆಗಿದೆ? ಆಕ್ಟಿನ್ ಪ್ರೋಟೀನ್. ಅಂಡ್ ಮೈಕ್ರೋಟ್ಯೂಬ್ಯೂಲ್ಸ್ ದೀಸ್ ಆರ್ ಮೇಡ್ ಅಪ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್. ಇದು ಟ್ಯೂಬ್ಯುಲಿನ್ ಪ್ರೋಟೀನ್ ಅಂತ ಆಗಿದೆ, ಇದು ಆಕ್ಟಿನ್ ಪ್ರೋಟೀನ್ ಅಂತ ಆಗಿದೆ. ಸೊ ಸೆಲ್ಸ್ ಒಳಗಡೆ ಸೈಟೋಸ್ಕೆಲೆಟನ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಎಸ್, ಆಲ್ ದೀಸ್ ದ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಸೈಟೋಸ್ಕೆಲೆಟನ್. ಸೊ ಜೂಮ್ ಮಾಡಿ ನೋಡಿದ್ರೆ ಆ ಸ್ಟ್ರಕ್ಚರನ್ನು, ಸೊ ಒಳಗಡೆ ನಾವು ಎರಡು ಥರ ಸ್ಟ್ರಕ್ಚರ್ನ ನೋಡ್ತೀವಿ. ಮೈಕ್ರೋಫಿಲಾಮೆಂಟ್, ಸ್ವಲ್ಪ ಅದಕ್ಕಿಂತ ದಪ್ಪದಾಗಿದ್ರೆ ಮೈಕ್ರೋಟ್ಯೂಬ್ಯೂಲ್ಸ್. ಸೊ ಟುಗೆದರ್ ಫಾರ್ಮ್ ಸೈಟೋಸ್ಕೆಲೆಟನ್. ಬಟ್ ನಮಗೆ ಇದು ಬೆಸ್ಟ್ ಒಂದು ಎಕ್ಸಾಂಪಲ್. ಮೈಕ್ರೋಫಿಲಾಮೆಂಟ್ಸ್ ಯಾವ ಪ್ರೋಟೀನ್ ಅಂತ ಆಗಿದೆ? ಆಕ್ಟಿನ್ ಪ್ರೋಟೀನ್. ನಮ್ಮ ಮಸಲ್ಸ್ ಗಳಿದಾವಲ್ಲ, ಮಸಲ್ಸ್ ಮೂವ್ಮೆಂಟ್ ಆಗ್ಬೇಕಂದ್ರೆ, ಸ್ನಾಯುಗಳು ಮೂವ್ಮೆಂಟ್ ಆಗ್ಬೇಕಾಗಿತ್ತಂದ್ರೆ, ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಗ್ಬೇಕಾಗಿತ್ತಂದ್ರೆ ಸ್ನಾಯುಗಳಲ್ಲಿ ಒಂದು ಪ್ರೋಟೀನ್ ಇದೆ. ಸೊ ದಟ್ ಈಸ್ ಆಕ್ಟಿನ್ ಪ್ರೋಟೀನ್. ಯಾವ್ದಕ್ಕೆ ಹೆಲ್ಪ್ ಮಾಡ್ತದೆ? ಮೈಕ್ರೋಫಿಲಾಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಒಂದು ರಿಜಿಡಿಟಿ, ಒಂದು ಗಟ್ಟಿತನ ಕೊಡೋದಂತ ಸೆಲ್ ಒಳಗ್ಲಿಂತ, ರೈಟ್? Suppose if these microfilaments and microtubules are disturbed, ಇವು ಏನಾದ್ರೂ ಡಿಸ್ಟರ್ಬ್ ಆಯ್ತಂದ್ರೆ, ಹೊಂದಾಣಿಕೆ ಇಲ್ಲ ಅಂತಂದ್ರೆ ಸೆಲ್ ಒಳಗ್ಲಿಂತ ಶೇಪ್ ಬರೋದಿಲ್ಲ ಅಂತ. ಸೆಲ್ಗೆ ಶೇಪ್ ಇರೋದಂತ. ಸೆಲ್ ಬಿಕಮ್ಸ್ ಶೇಪ್ಲೆಸ್. ಸೊ such kind of cells we can see in case of cancer cells. Cancerous cells. ಕ್ಯಾನ್ಸರ್ ಬಂದಿರೋ ಜೀವಕೋಶಗಳು ಶೇಪ್ ಇರೋದಿಲ್ಲ ಕರೆಕ್ಟ್ ಆಗಿ. ಕ್ಯಾನ್ಸರ್ ಜೀವಕೋಶಗಳಿಗೆ ಯಾಕೆ ಇರೋದಿಲ್ಲ ಅಂದ್ರೆ ಒಳಗ್ಲಿಂತ ಈ ಮೈಕ್ರೋಫಿಲಾಮೆಂಟ್ಸ್ ಅಂದ್ರೆ ಸೈಟೋಸ್ಕೆಲೆಟನ್ ಅಂತ ಏನ್ ಹೇಳ್ತೀವಿ, ಮೈಕ್ರೋಫಿಲಾಮೆಂಟ್ಸ್ ಮೈಕ್ರೋಟ್ಯೂಬ್ಯೂಲ್ಸ್ ಎರಡೂ ಸೇರ್ಕೊಂಡೆ ಸೈಟೋಸ್ಕೆಲೆಟನ್ ಅಂತ ಕರಿತೀವಿ. ಆ ಮೈಕ್ರೋಫಿಲಾಮೆಂಟ್ಸ್ ಮೈಕ್ರೋಟ್ಯೂಬ್ಯೂಲ್ಸ್ ಸ್ಟ್ರಕ್ಚರ್ ಹಾಳಾಗಿರ್ತದೆ. ಸೊ ಫಾರ್ ದಟ್ ರೀಸನ್ ದ ಕ್ಯಾನ್ಸರ್ ಸೆಲ್ಸ್ ಡು ನಾಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಶೇಪ್ಲೆಸ್ ಆಗಿರೋದಂತ, ರೈಟ್? ಅಂಡ್ ಸೊ ಇದು ನಾನು ಏನ್ ಹೇಳಿದೆ, ಮಸಲ್ಸ್ ಗಳಲ್ಲೂ ಕೂಡ ನಾವು ಆ ಫಿಲಾಮೆಂಟ್ ಅನ್ನು ನೋಡ್ತೇವೆ ಅಂತ ಹೇಳಿದೆ. ಇಫ್ ಯು ಕನ್ಸಿಡರ್ ದ ಮೈಕ್ರೋಟ್ಯೂಬ್ಯೂಲ್ಸ್, ದೀಸ್ ಮೈಕ್ರೋಟ್ಯೂಬ್ಯೂಲ್ಸ್ ಹೆಲ್ಪ್ಸ್ ಇನ್ ದ ಫಾರ್ಮೇಶನ್ ಆಫ್ ಸ್ಪಿಂಡಲ್ ಫೈಬರ್ಸ್. ಸೊ ಮೈಕ್ರೋಟ್ಯೂಬ್ಯೂಲ್ಸ್ ಗಳು, ಮೈಕ್ರೋಟ್ಯೂಬ್ಯೂಲ್ ಯಾವ ಪ್ರೋಟೀನ್ ಅಂತ ಆಗಿದೆ? ಟ್ಯೂಬ್ಯುಲಿನ್ ಪ್ರೋಟೀನ್ ಅಂತ ಆಗಿದೆ. ಈ ಟ್ಯೂಬ್ಯುಲಿನ್ ಪ್ರೋಟೀನ್ ಅಂತ ಆಗಿರೋ ಮೈಕ್ರೋಟ್ಯೂಬ್ಯೂಲ್ಸ್ ಗಳು ಸ್ಪಿಂಡಲ್ ಫೈಬರ್ಸ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ. ಏನ್ ಈ ಸ್ಪಿಂಡಲ್ ಫೈಬರ್ ಅಂದ್ರೆ, ದೀಸ್ ಆರ್ ದ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ವಿಚ್ ಹೆಲ್ಪ್ಸ್ ಇನ್ ದ ಸೆಲ್ ಡಿವಿಷನ್ ಫಾರ್ ಡಿವಿಷನ್ ಆಫ್ ಕ್ರೋಮೋಸೋಮ್ಸ್. ಸೊ ಕೋಶ ವಿಭಜನೆ ಆಗೋ ಟೈಮ್ದಲ್ಲಿ ವರ್ಣತಂತುಗಳು ಸಪರೇಟ್ ಆಗ್ಬೇಕು. ಆ ಸಪರೇಟ್ ಮಾಡ್ಲಿಕ್ಕೆ ಈ ಎಳೆಗಳು ಯೂಸ್ ಆಗ್ತದೆ, ಸ್ಪಿಂಡಲ್ ಫೈಬರ್ಸ್. ಸೊ ಆ ಸ್ಪಿಂಡಲ್ ಫೈಬರ್ ರೆಡಿ ಆಗ್ಬೇಕಂದ್ರೆ ಮೈಕ್ರೋಟ್ಯೂಬ್ಯೂಲ್ ಗಳಿಂದ ರೆಡಿ ಆಗ್ತದಂತ. ಸೊ ದೀಸ್ ಟುಗೆದರ್ ಫಾರ್ಮ್
ಸೈಟೋಸ್ಕೆಲೆಟನ್, ಎಳೆಗಳು ರೆಡಿ ಆಗೋದಂತ. ರೈಟ್? ಎಸ್, ಫ್ರಮ್ ದ ಬಿಗಿನಿಂಗ್ ವಿ ಅಬ್ಸರ್ವ್ ದ ಕ್ಲೋರೋಪ್ಲಾಸ್ಟ್, ಲಿಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ದೆನ್ ರೈಬೋಸೋಮ್, ದೆನ್ ಸೈಟೋಸ್ಕೆಲೆಟನ್. ಇಷ್ಟು ಸ್ಟ್ರಕ್ಚರ್ ಗಳನ್ನು ನೋಡಿದ್ವಿ. ಸೊ ದೀಸ್ ಆರ್ ದ ಮೇಜರ್ ಪಾರ್ಟ್ಸ್ ಇನ್ ಯುಕ್ಯಾರಿಯೋಟಿಕ್ ಸೆಲ್. ಅದರ ಜೊತೆಗೆ ಸೆಲ್ ಅಪೆಂಡೇಜಸ್ ಗಳಂತ ಬರ್ತವೆ. ಅಂದ್ರೆ ಸೆಲ್ಗೆ ನಮ್ಗೆ ಹೆಂಗೆ ಕೈಕಾಲುಗಳಿದಾವೆ ಹಂಗ ಸೆಲ್ಗಳಿಗೂ ಕೂಡ ಸ್ವಲ್ಪ ಆತರ ಸ್ಟ್ರಕ್ಚರ್ಗಳು ಬರ್ತವೆ. ಅವು ಯಾವ ಸ್ಟ್ರಕ್ಚರ್, ಏನ್ ಕೆಲಸ ಮಾಡ್ತವೆ, ಎದ್ರಲಿಂತ ಆಗಿದೆ. ಸೊ ವಿ ಕ್ಯಾನ್ ಸಿ ದಟ್ ಒನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಡ್ ಒನ್ ಮೋರ್ ಥಿಂಗ್, ಥಿಯರಿ ಎಕ್ಸಾಮ್ ಇದೆ, ಹೌದಾ? ಸೊ ಈ ಸಂಡೇ ಥಿಯರಿ ಎಕ್ಸಾಮ್ಗೆ ನಾನು ಆಲ್ರೆಡಿ ಸಿಲೆಬಸ್ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೂ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ, ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತಂದ್ರೆ, ಯಾವ ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಒಂದ್ಸಾರಿ ರಿವಿಷನ್ ಮಾಡ್ಕೊಳ್ರಿ. ಬಟ್ ಇದು ಫಸ್ಟ್ ಥಿಯರಿ ಎಕ್ಸಾಮಿನೇಷನ್ ನೀವು ಬರೀತಾ ಇರೋದು, ಚೆನ್ನಾಗಿ ಬರೀರಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.